ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಅಶ್ವಥ್ ದಿವೀತ್. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ದೆಹಲಿಯ ಜಂತರ್ ಮಂತರ್ ನಲ್ಲಿ ನಡೀತಾ ಇರುವಂತ ಈ ಹೋರಾಟ. ಫಸ್ಟ್ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೀಟಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಬಂದ್ರು. ಇದು ನೀಟಾ? ಈ ನೀಟ್ ಹೋರಾಟದ ದಂಗೆ ಈಗ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ, ಒಂದೊಂದೇ ಕರಾಳ ಸತ್ಯಗಳು ಕೂಡ ಈಗ ಬಯಲಾಗ್ತಾ ಇವೆ. ಹೋದಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ದಂಗೆ ಎಬ್ಬಿಸಲು ನಡೆದಿತ್ತ ಮಹಾ ಮಸಲತ್ತು, ವಿದ್ಯಾರ್ಥಿ ಪ್ರತಿಭಟನೆ ಹೆಸರಿನಲ್ಲಿ ಅರಾಜಕತೆಯ ಹುನ್ನಾರ. ಹಾಗಾದ್ರೆ ಕಾಕ್ರೋಚ್ ಹೋರಾಟದ ಅಸಲಿ ಚಹರೆ ಅನಾವರಣ. ಗಲಭೆಯ ಒಂದೊಂದು ದೃಶ್ಯವೂ ಕೂಡ ಘನಘೋರ, ಆತಂಕಕಾರಿ, ಭದ್ರತೆಗೆ ಇದ್ದವರ ಮೇಲೆಯೇ ಮಾರಣಾಂತಿಕ ಹಲ್ಲೆಗೆ ವಿಡಿಯೋ ಸಾಕ್ಷಿ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನೇಪಾಳ, ಬಾಂಗ್ಲಾದೇಶ ಮಾದರಿ ಗಲಭೆ ಸೃಷ್ಟಿಗೆ ಕುಮ್ಮಕ್ಕನ್ನ ನೀಡಲಾಗ್ತಾ ಇದೆಯಾ? ಹಾಗಾದ್ರೆ ಕುಮ್ಮಕ್ಕು ನೀಡ್ತಾ ಇರುವವರು ಯಾರು? ದೆಹಲಿ ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಕುತಂತ್ರ ಅನಾವರಣಗೊಳ್ತಾ ಇದೆ. ವಿದ್ಯಾರ್ಥಿ ಹೋರಾಟದ ಹೆಸರಿನಲ್ಲಿ ಮಸಲತ್ತು ಮಾಡಿದವರ ಚಹರೆ ಬಯಲಾಗ್ತಾ ಇದೆ. ವಿಡಿಯೋಗಳು ಕಳಿಸ್ತಾ ಇವೆ. ಜಿರಳೆ ಸಂಚಿನ ಒಂದೊಂದೇ ಮುಖ. ಆ ದೃಶ್ಯವನ್ನ ನೋಡ್ತಾ ಇರಿ. ಪೊಲೀಸ್ ಅಧಿಕಾರಿಗಳ ಮೇಲೆ ಈ ರೀತಿಯಾದಂತ ದೌರ್ಜನ್ಯ, ದಾಂಧಲೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ವ್ಯವಸ್ಥೆಯ ಮೇಲೆ ಈ ರೀತಿಯಾದಂತ ತಿರುಗಿ ಬೀಳುವಂತ ಪ್ರಯತ್ನಕ್ಕೆ ಕುಮ್ಮಕ್ ಕೊಡ್ತಾ ಇರುವಂತದ್ದು ಯಾರು? ಇವರೆಲ್ಲ ವಿದ್ಯಾರ್ಥಿಗಳ? ಹಾಗಾದ್ರೆ ವಿದ್ಯಾರ್ಥಿ ಹೆಸರಿನಲ್ಲಿ ಈ ಪ್ರತಿಭಟನೆ ಬಂದ್ರಲ್ಲ, ಜಿರಳೆ ಪಾರ್ಟಿ, ಕಾಕ್ರೋಚ್ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಏನ್ ಮಾಡೋಕ್ ಹೊರಟಿದೆ? ಇನ್ನೊಂದು ನೇಪಾಳ, ಶ್ರೀಲಂಕಾ ಅಥವಾ ಬಾಂಗ್ಲಾದೇಶದ ಪರಿಸ್ಥಿತಿ ನಮ್ಮ ರಾಷ್ಟ್ರದಲ್ಲೂ ಬರುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಲಾಗ್ತಾ ಇದೆಯಾ? ಹೆಸರು ಮಾತ್ರ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧವನ್ನು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನೀಟ್ ನೆಪ ಇಲ್ಲಿ ಆಗ್ತಾ ಇರುವಂತದ್ದು ಹಿಂಸಾಚಾರ, ದಾಂಧಲೆ, ವ್ಯವಸ್ಥೆ ಮೇಲೆ ಯಾವ ರೀತಿಯಾಗಿ ಪ್ರತಿಭಟನಾಕಾರರು ತಿರುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವಿಡಿಯೋ ಸಾಕ್ಷಿ ಆಗ್ತಾ ಇದೆ. ರಾತ್ರಿ ಜಿರಳೆಗಳು ಎದ್ದೇಳು ಬಿಡ್ತಾವೆ. ಇವರೆಲ್ಲರೂ ಕೂಡ ರಾತ್ರಿ ಜಿರಳೆ ಯಾವ ರೀತಿಯಾಗಿ ಹೇಳುತ್ತೆ ಅದೇ ತರ ಹೋರಾಟ ಇವರದ್ದು. ಪೊಲೀಸ್ನವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡ್ತಾರೆ. ಅಲ್ಲಿ ಪೊಲೀಸ್ನವರ ಲಾಠಿಯನ್ನ ತೆಗೆದುಕೊಂಡು ಇವರೇ ಪೊಲೀಸ್ ಮೇಲೆ ತಿರುಗಿ ಬೀಳ್ತಾರೆ. ಈಟಿಯನ್ನ ಬಳಸ್ತಾ ಇದ್ದಾರೆ, ಮಚ್ಚು, ಲಾಂಗು. ಹಾಗಾದ್ರೆ ಏನ್ ಮಾಡೋಕ್ ಹೊರಟಿದ್ದಾರೆ? ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ ಹೋರಾಟನ? ಹಾಗಾದ್ರೆ ಇದೇ ಹೋರಾಟ ದೇಶದ ಆಂತರಿಕ ಭದ್ರತೆ ವಿಚಾರಕ್ಕೆ ಸಾಕಷ್ಟು ಕಳವಳ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ಜನ ಕುಮ್ಮಕ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಕುಮ್ಮಕ್ ಕೊಡ್ತಾ ಇದ್ದಾರೆ ನೋಡಿ, ಈ ದೃಶ್ಯವನ್ನು ನೋಡಿ. ಪೊಲೀಸ್ನವರ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಈ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಪೊಲೀಸ್ನವರು ಲಾಠಿ ಪ್ರಹಾರವನ್ನ ಮಾಡಿದ್ರು. ಇದೇ ದೃಶ್ಯ ಮೊಟ್ಟ ಮೊದಲಿಗೆ ಈ ಪೊಲೀಸ್ ಮೇಲೆ ಯಾವಾಗ ಅಟ್ಯಾಕ್ ಆಯಿತು ಅದಾದ ಮೇಲೆ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ರು. ಯಾಕೆ ಇವರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಈ ವಿಡಿಯೋ ಸಾಕ್ಷಿ. ನೇರ ದೃಶ್ಯಾವಳಿ ಇವಾಗ ಮತ್ತೆ ಶುರುವಾಗಿದೆ. ನಿನ್ನೆ 4:30 ಆಯ್ತು, ಅದಾದ್ರ ಮೇಲೆ ಸ್ವಲ್ಪ ತಣ್ಣ ಆಯ್ತು, 8:30 ಆಯ್ತು, ರಾತ್ರಿ 9 ಗಂಟೆ ಮತ್ತೆ ತಣ್ಣ ಆಯ್ತು. ಈಗ ನಡೀತಾ ಇರುವಂತದ್ದು ಮತ್ತೆ ನೇರ ದೃಶ್ಯಾವಳಿ, ಮತ್ತೆ ಅಟ್ಯಾಕ್. ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ರೀತಿಯಾದಂತ ನೋಡಿ ಉಡಾಫೆ. ಇದು ವಿದ್ಯಾರ್ಥಿ, ಇವನು ವಿದ್ಯಾರ್ಥಿನೇ, ಇವನು ರೌಡಿ, ಗೂಂಡ. ಈ ರೀತಿಯಾದಂತಹ ಇವನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಇದು ನಿಜವಾದ ಪ್ರತಿಭಟನೆ ಮಾಡೋರು ಹೀಗಿರ್ತಾರ? ಇವನು ವಿದ್ಯಾರ್ಥಿನ? ಹಾಗಾದ್ರೆ ಪ್ರತಿಭಟನೆ ಮಾಡೋ ಮುಖನ ಇದು? ಒದ್ದು ಒಳಗಡೆ ಹಾಕಿದ್ರೆ ನಾಳೆ ಬರ್ತಾರೆ, ನಾವು ಬಾಲಾಪರಾಧಿಗಳು ಸ್ವಾಮಿ ನಮ್ಮನ್ನು ಬಿಟ್ಬಿಡಿ ಅಂತ. ಇಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ ನೋಡಿ. ದಿವೀತ್ ನೋಡ್ತಾ ಇದ್ರಲ್ಲ ಯಾವ ರೀತಿಯಾದಂತ ಹೋರಾಟ. ಇದು ಹೋರಾಟನ? ಈ ಕಣ್ಣಿಂದ ನೋಡಕ್ ಆಗ್ತಿಲ್ಲ, 2 ಕಣ್ಣು ಸಾಕಾಗ್ತಾ ಇಲ್ಲ. ಇದು ಒಂದು ಹೋರಾಟನೇನ್ರಿ? ಸ್ವಲ್ಪನಾದ್ರೂ ನಿಮಗೆ ಜವಾಬ್ದಾರಿ ಅನ್ನೋದಿದೆಯೇನ್ರಿ? ಫಸ್ಟ್ ಆಫ್ ಆಲ್ ಈ CJP ಅಂದ್ರೆ ಏನು? ಕಾಕ್ರೋಚ್. ಈ ನೋಡಿ, ಅಲ್ಲಿ ಆಗ್ಲೇ ಒಂದು ದೃಶ್ಯ ಬಂತಲ್ಲ, ಒಳ್ಳೆ ಜಿರಳೆಗಳು ಮುತ್ಕೊಂಡ್ಬಿಟ್ಟಿದ್ರು. ನೀವು ಜಿರಳೆಗಳೇ, ನೀವು ದೇಶಕ್ಕೆ ಒಳಿತಲ್ಲ, ನೀವು ದೇಶಕ್ಕೆ ಮಾರಕ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದೀರಿ. ನೀವು ಮೊಟ್ಟ ಮೊದಲಿಗೆ ಪೊಲೀಸ್ನವರಿಗೆ ಹಲ್ಲೆ ಮಾಡಿದಕ್ಕೆ ಅವರು ಮೊದಲಿಗೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದು.
ಅಲ್ಲದೆ ಹೋಗಿದ್ರೆ ಈ ಗೂಂಡಾ ವರ್ತನೆ ತೋರದೆ ಹೋಗಿದ್ರೆ ಹೀಗಾಗ್ತಿತ್ತಾ? ಪ್ರತಿಭಟನೆ ಅಂತಂದ್ರೆ ಏನು? ಪ್ರತಿಭಟನೆ ಸ್ಟ್ರೈಕ್ ಹೇಗಿರ್ಬೇಕು? ಅದಕ್ಕೆ ಒಂದು ಅರ್ಥ ಇರಬೇಕು, ಅರ್ಥ ಗರ್ಭಿತವಾಗಿರ್ಬೇಕು. ಆದ್ರೆ ಇದೇನ್ರಿ ಇದು? ಅವ್ನು ಯಾರೋ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ಳೋದಂತೆ, ಮೊಬೈಲ್ ಯೂಸ್ ಮಾಡೋದಂತೆ. ನೋಡಿ, ಇದು ನಿನ್ನೆಯ ವಿಷನ್ಸ್. ಇದು ಪೊಲೀಸ್ ಅವ್ರನ್ನ ಕಲ್ಲು ತಗೊಂಡು ಬೆರ್ಸಾಡ್ಸ್ಕೊಂಡು ನೋಡ್ರಿ ಅಲ್ಲಿ ಹೆಂಗ್ ಓಡಿಸ್ಕೊಂಡು ಹೋಗ್ತಾ ಇದಾರೆ. ಇದೇನ್ರಿ ಇದು? ನಮ್ಮ ಕಾನೂನು, ನಮ್ಮ ಸಂವಿಧಾನದಲ್ಲಿ ಇದನ್ನೇನ್ರಿ ಹೇಳಿರೋದು? ಇದನ್ನ ಹೇಳ್ಕೊಟ್ಟಿರೋದು ಅಂಬೇಡ್ಕರ್ ಅವರು ಬರ್ದು ಹೋಗಿರೋದು. ಇದನ್ನ ಈ ರೀತಿ ಮಾಡಿ ಅಂತ ಹೇಳಿ ಬರ್ದು ಹೋಗಿದಾರ. ಇದಾ ಕಥೆ ಇದು ನೋಡಿ. ಕಷ್ಟಪಟ್ಟು ಅವರು ಕೂಡ ನಿಮ್ಮಂತಲೇ ಎಕ್ಸಾಮ್ ಬರೆದು ಪದವಿಯನ್ನು ತಗೊಂಡಿರುವಂತ ಪೊಲೀಸ್ನವ್ರು ಕಂಡ್ರಿ. ಅವರು ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡಿ ತಗೊಂಡಿರೋ ಅವ್ರ ಪದವಿ ಅದು. ಅದಕ್ಕೆ ನೀವು ಪದಚ್ಯುತಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವೇನು ಮನುಷ್ಯರೇನ್ರಿ ನೀವೆಲ್ಲ? ಯಾವ ತರ ನೀವೆಲ್ಲ ಒಂದು ಬ್ಲಾಕ್ ಮಾರ್ಕ್, ದೇಶಕ್ಕೆ ಬ್ಲಾಕ್ ಮಾರ್ಕ್ ಗೂಂಡಾಗಳು. ನೀವು ಗೂಂಡಾಗಿರಿ ಮಾಡ್ತಾ ಇದ್ದೀರಾ, ರೌಡಿಸಂ ಮಾಡ್ತಾ ಇದ್ದೀರಾ. ನೀವೆಲ್ಲ ನಾಲಾಯಕಗಳು ಕೊಂಡ್ರಿ ನೀವೆಲ್ಲ. ನೋಡ್ರಿ ಅಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ, ಬಾಟಲ್ ಎಸೆದು ಅಟ್ಟಹಾಸ, ಲಾಠಿ ಕಸಿದು ವಾಪಸ್ ಹಲ್ಲೆಗೆ ಯತ್ನ. ಜಂತರ್ ಮಂತರ್ನಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ? ಇದಾ ನೋಡ್ಬೇಕಾಗಿರೋದು. ಇದರಿಂದ ನೀವು ಏನ್ ಸಂದೇಶ ಕೊಡ್ತಾ ಇದ್ದೀರಾ? ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಅನ್ಯಾಯ ಆಗಿದೆ. ಹೌದು, ನಾವ್ ಯಾವತ್ತಿದ್ರು ವಿದ್ಯಾರ್ಥಿಗಳ ಪರವೇ. ಇದು ಈಗಲ್ಲ, ನೇಮಕಾತಿ ವಿಚಾರದಲ್ಲಿ ಆಗಿರ್ಬೋದು, ಪ್ರವೇಶಾತಿ ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು, ಪ್ರಶ್ನೆ ಪತ್ರ ಸೋರಿಕೆ ಆಗ್ತಿರೋದು ಈ ಹಿಂದೆಯಿಂದಲೂ ಕೂಡ 2019-20ರಿಂದಲೂ ಕೂಡ ಇದೆಲ್ಲ ಶುರು ಆಗ್ಬಿಟ್ಟಿದೆ. ಇದಕ್ಕೆ ಹೌದು ಬ್ರೇಕ್ ಬೀಳಬೇಕು, ಇದಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗ ಸಿಗಬೇಕು, ಇದಕ್ಕೆ ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು. ಅದನ್ನ ನೀವು ಪ್ರಶ್ನೆ ಮಾಡಬೇಕು. ಅದು ಬಿಟ್ಬಿಟ್ಟು ರಾಜಕೀಯನ ಮಧ್ಯೆ ಕೇಳ್ಕೊಂಡ್ಬರೋದು, ಇನ್ಯಾರೋ ಒಬ್ಬ ನಾಯಕನನ್ನ ಮಧ್ಯೆ ಕೇಳ್ಕೊಂಡ್ಬರೋದು, ಇದಕ್ಕೆ ರಾಜಕೀಯವಾಗಿ ಇದಕ್ಕೆ ನೋಡಿ. ಈಗ ನೀವು ರಾಜಕೀಯವನ್ನು ಹೇಳೋದು ತಂದು ಬಿಟ್ರಿ, ಇಡೀ ದೇಶನೇ ಹತ್ಕೊಂಡು ಉರಿತಾ ಇದೆ. ಆ ಪಕ್ಷ ಈ ಪಕ್ಷ, ಕಾಂಗ್ರೆಸ್ ಬಿಜೆಪಿ ಅಂತ ಕಿತ್ಲಾಡ್ಕೊಂಡು ಸಾಯ್ತವ್ರೆ, ಮೊಟ್ಟೆ ಹೊಡಿತಾ ಇದ್ದಾರೆ. ಬೆಂಗಳೂರಿನಲ್ಲೂ ಗಲಾಟೆ, ದೆಹಲಿಯಲ್ಲೂ ಗಲಾಟೆ, ಮೋದಿ ಮನೆಗೆ ಮುತ್ತಿಗೆ, ರಾಹುಲ್ ಗಾಂಧಿ ವಶ. ಇಲ್ಲಿ ನೋಡಿ, ಇಲ್ಲಿ ಲೈವ್ ನೋಡಿ, ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ನಿನ್ನೆ ರಾತ್ರಿ ಆದ ಘಟನೆ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಇವತ್ತಾಗ್ತಾ ಇರೋಂಥ ಲೈವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಅದು ಆಕ್ರಿ, ಅದು ವಿಷಲ್. ಅದು ಯಾರೋ ಒಬ್ಬ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ್ದಲ್ಲ, ಅವ ಕಾಲ್ ಮೇಲೆ ಕಾಲ್ ಹತ್ಕೊಂಡು ಒಂದ್ಸಲ ಎಳ್ಕೊಂಡೋಗಿ ಒಂದ್ಸಲ ಚೆನ್ನಾಗಿ ಅವನಿಗೆ ಬುದ್ಧಿ ಪೊಲೀಸ್ ಲಾಠಿ ರುಚಿ ತೋರಿಸಿದ್ರೆ ಗೊತ್ತಾಗುತ್ತೆ. ನಾಳೆ ದಿನ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ಳೋದಲ್ಲ, ಕಾಲಲ್ಲಿ ನಡಿಲಿಕ್ಕಾಗಬಾರ್ದು, ಅಂತಹ ಪರಿಸ್ಥಿತಿ ಎದುರಾಗುತ್ತೆ. ಈ ರೀತಿ ರೌಡಿಸಂ ಮಾಡಬಾರ್ದ್ರಿ. ಏನ್ರಿ ಇದು? ಇದೇನಿದು? ದೇಶಕ್ಕೆ ಸಂದೇಶ ಕೊಡ್ತಾ ಇದಾರ ಇವ್ರನ್ನೆಲ್ಲ. ನಿಕೇಶ್ ಏನಂತ ಹೇಳಿದ್ರು? ಇವ್ರನ್ನೆಲ್ಲ ಸೋಮಾರಿಗಳೇ ಅಲ್ವಾ ಕಾಕ್ರೋಚ್ ಪಾರ್ಟಿ? ಅದಂಗ್ರಿ ಸೋಮಾರಿಗಳು ಮನೇಲಿ ಬಿದ್ದಿರಬೇಕು. ಅದು ಬಿಟ್ಬಿಟ್ಟು ಬಂದು ರೋಡಲ್ಲಿ ನಿಂತ್ಕೊಂಡು ನೀವು ಈ ತರ ಧ್ವಂಸ ಸೃಷ್ಟಿಸ್ತಾ ಇದ್ದೀರಾ. ಲಾ ಅಂಡ್ ಆರ್ಡರ್ನ ನೀವು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ. ಆಮೇಲೆ ಅದು ಯಾವುದೋ ಒಂದು ನಿಕೇಶ್, ಇವರು ದೀಪ್ಗೆ ಇದಾನಲ್ಲ, CJP ಪಾರ್ಟಿ ಮುಖ್ಯಸ್ಥ, ಅವ ಅಮೆರಿಕದಲ್ಲೂ ಓದಿದ್ದು. ಅವನಿಗೆ ಇಂಡಿಯನ್ ಕಲ್ಚರ್ ಹೆಂಗಿರುತ್ತೆ, ಆ ವ್ಯಕ್ತಿಗೆ ಈ ಜಂತರ್ ಮಂತರ್ ನಲ್ಲಿ ಇರುವಂತ ಪಬ್ಲಿಕ್ ಟಾಯ್ಲೆಟ್ಸ್ ಗಳನ್ನ ಬಳಸಕ್ ಇಷ್ಟ ಇಲ್ವಂತ. ನಾನು ನಿನ್ನೆ ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಒಂದಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದೆ. ಈ ವ್ಯಕ್ತಿ ಯಾವ್ದೋ ಒಳ್ಳೆ ರಿಚ್ ಆಗಿರುವಂತ ಯಾವ್ದೋ ಹೋಟೆಲ್ ನಲ್ಲಿ ಉಳ್ಕೊಂಡಿರೋದು. ಇಲ್ಲಿ ಪರಿಸ್ಥಿತಿ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಈ ರೀತಿ ಇದೆಯಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಒಟ್ಟಲ್ಲಿ ಗಲಾಟೆ ಎಬ್ಬಿಸ್ಬೇಕು, ಧ್ವಂಸ ಸೃಷ್ಟಿಸಬೇಕು. ಅದೇ ದಿವಿತ್ ಆತ ಅಮೆರಿಕದಿಂದ ಬರ್ತಾ ಇರುವಂತ ಸಂದರ್ಭದಲ್ಲಿ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಬಂದಿದ್ದಾನೆ. ಪುಸ್ತಕ ಹಿಡ್ಕೊಂಡು ಮೀಡಿಯಾದ ಎದುರು ಪ್ರದರ್ಶನ ಮಾಡಿದ್ದಾನೆ. ಅವನು ಹೋರಾಟ ಯಾವ ರೀತಿಯಾಗಿರ್ಬೇಕು? ಸಂವಿಧಾನದಲ್ಲಿ ಇದೇ ರೀತಿಯಾದಂತ ಹೋರಾಟ ಮಾಡೋಕೆ ಹೇಳಿದ್ಯಾ? ಎಲ್ಲಿದೆ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನದಲ್ಲಿ ಈ ರೀತಿಯಾದಂತ ಹೋರಾಟ ಬರ್ದಿದ್ಯಾ? ಹಾಗಾದ್ರೆ ಶಾಂತಿಯುತವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಬಂದ್ಕೊಂಡು ಈ ರೀತಿಯಾದಂತ ಕ್ರೌರ್ಯ, ದೌರ್ಜನ್ಯ, ಅರಾಜಕತೆ ಸೃಷ್ಟಿ ಮಾಡೋಕೆ ಹೊರಟಿದ್ರಲ್ವಾ? ನೋಡಿ, ದೆಹಲಿಯಲ್ಲಿ ಮುಂದುವರೆದ CJP ಗೂಂಡಾಗಿರಿ. ರಸ್ತೆಯಲ್ಲಿ ಮಲಗಿ ಸಾರ್ವಜನಿಕರಿಗೆ ಕಿರಿಕಿರಿ. ನೋಡಿ, ಎಂತ ಒಂದು ಪರಿಸ್ಥಿತಿನ ಸೃಷ್ಟಿ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಮತ್ತೆ ಜಿರಳೆ ಟಾರ್ಚರ್. ಸರಿಯಾದ ಹಿಟ್ ಬೇಕು ಸ್ಪ್ರೇ ಮಾಡೋದಕ್ಕೆ. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೈಡ್ರಾಮಾ. ಜನಪತ್ ಮೆಟ್ರೋ ನಿಲ್ದಾಣದ ಮುಂದೆ ಗೂಂಡಾಗಿರಿ. ಮನವೊಲಿಕೆಗೆ ಬಂದ ಪೊಲೀಸರೊಂದಿಗೂ ಕೂಡ ವಾಗ್ವಾದ. ಅವ್ರು ಬಂದಿದ್ದು ಮನವೊಲಿಸೋದಕ್ಕೆ. ಟಾಲ್ಸ್ಟಾಯ್ ಮಾರ್ಗದಲ್ಲಿರುವ ಮೆಟ್ರೋ ನಿಲ್ದಾಣ ನೋಡಿ, ದೃಷ್ಟಿಯಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಕಾರಿಗೆ ನೋಡಿ, ಇದು ಯಾವ್ದ್ರಿ ಇದು? ಯಾರ್ರಿ ಇವರೆಲ್ಲ? ನಾಚಿಕೆ ಆಗಲ್ವೇನ್ರಿ ಇವರಿಗೆಲ್ಲ? ನೋಡ್ರಿ, ಅಲ್ಲಿ ಕಾರ್ ಹೋಗ್ತಾ ಇದೆ, ಯಾವ್ದೋ ಕಾರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ. ಪೊಲೀಸರ ಕಾರ್, ಅದು ಯಾರೋ ಅಧಿಕಾರಿಗಳ ಕಾರ್, ಯಾವ್ದೋ ಬಂದ್ ಕಾರು, ಬಂದ್ ಬೈಕು, ಬಂದ್ ವೆಹಿಕಲ್ಗಳ ಮೇಲೆಲ್ಲ ಅಟ್ಯಾಕ್ ಮಾಡೋದು. ಇವರೆಲ್ಲ ಒಂಥರ ಈ ಜಿರಳೆ ಜೊತೆ ಇರುವಂತ ಒಂದಷ್ಟು ಜಿಗಣೆಗಳು. ಈ ನಮ್ಮ ಸೈಡ್ ಜಿಗಣೆ ಅಂತ ಬರುತ್ತೆ ಗೊತ್ತಾ? ಒಂದ್ಸಲ ಕಚ್ಕೊಂಡ್ರೆ ನಿಮ್ಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ. ಏನ್ ಸಂದೇಶ ಕೊಡಕ್ಕೆ ಡಾಕ್ಟರ್ ಆಗೋ ಮುಖನ ಅದು? ಇದು ವಿದ್ಯಾರ್ಥಿ ಲಕ್ಷಣನ? ಈತನಿಗೆ ಪಾಠ ಕಲಿಸಿದಂತ ಗುರುಗಳು, ಈತನ ತಂದೆ ತಾಯಿ ಹೇಳ್ಕೊಟ್ಟಿರುವಂತ ಬುದ್ಧಿ ಇದೇನಾ?
ಅಲ್ಲ ಹೌದು, ಹೋರಾಟ ಮಾಡಬೇಕು. ಹೋರಾಟ ಮಾಡೋದಕ್ಕೆ ಒಂದಷ್ಟು ರೂಪುರೇಷೆಗಳಿವೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಕಾವೇರಿ ಹೋರಾಟ ಆಗುತ್ತೆ. ಅದರಲ್ಲಿ ಒಂದು ನಮಗೇನ್ ಬೇಕು, ಅದರಲ್ಲಿ ನಮ್ಗೆ ಅನ್ಯಾಯ ಆಗಿದ್ದಕ್ಕೆ ನ್ಯಾಯ ಬೇಕಾಗಿರುತ್ತೆ. ಸೊ ನ್ಯಾಯ ಪಡೆದುಕೊಳ್ಳೋದಕ್ಕೋಸ್ಕರ ಈ ರೀತಿ ಗಲಭೆ ಸೃಷ್ಟಿಸ್ತಾರ. ಇದು ನ್ಯಾಯ ಕೇಳುವಂತ ರೀತಿನ ಇದು ಸಾಧ್ಯ ಈ ರೀತಿಯಾಗಿ ನ್ಯಾಯ ಕೇಳೋಕ್ ಆಗತ್ತಾ? ಹಾಗಾದ್ರೆ ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇದು ದೆಹಲಿಯ ಜಂತರ್ ಮಂತರ್ನಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಏನ್ ಆಗ್ತಾ ಇದೆ, ನೇರ ದೃಶ್ಯಾವಳಿ ಇದು. ಸಾರ್ವಜನಿಕರಿಗೆ ತೊಂದರೆ ನೋಡಿ, ಹೋಗ್ತಾ ಇರುವಂತ ಕಾರ್ನ ಗ್ಲಾಸ್ ಹೊಡೆಯುವಂತಹ ಸಂದರ್ಭ, ಜೊತೆಗೆ ಆ ಕಾರ್ ಮೇಲೆ ಬಾನೆಟ್ ಮೇಲೆಲ್ಲ ಹತ್ತೋದು, ದಾಳಿ ಮಾಡೋದು, ಇದೆಲ್ಲ ಹೋರಾಟನ? ಹಾಗಾದ್ರೆ ಹೋರಾಟದ ರೂಪರೇಷನ? ಹಾಗಾದ್ರೆ ಕೇಳಿದ್ರೆ ನಾವು ನೀಟಾಗಿ ಹೋರಾಟ ಮಾಡ್ತೀವಿ, ನೀಟ್ ವಿಚಾರಕ್ಕಂತ ಹೇಳ್ತಾರೆ, ಇದ ನೀಟು? ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ, ಇನ್ನೊಂದ್ ಕಡೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ಇನ್ನೊಂದ್ ಕಡೆಯಲ್ಲಿ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಭಾರತಾಂಬೆಗೆ ಅಪಹಾಸ್ಯ ಮಾಡ್ತಾರೆ. ಭಾರತಾಂಬೆ ಅಮ್ಮ ಆದ್ರೆ, ತಾಯಿ ಸ್ಥಾನ ಆದ್ರೆ ತಂದೆ ಯಾರಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಸಂವಿಧಾನದ ಬಗ್ಗೆ ಕಿಂಚಿತ್ತು ಅಟ್ಲೀಸ್ಟ್ ಏನು ಭಯ ಭೀತಿ ಏನೂ ಇಲ್ಲ. ಬರ್ಲಿ ನೋಡಿ, ಇದನ್ನ ನಾನು ಕಳೆದ 2 ದಿನದಿಂದ ಈ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀನಿ. ಇದು ಅಸಲಿ ಸತ್ಯ, ಅಸಲಿ ಸಾಕ್ಷ್ಯದ ವಿಡಿಯೋ. ಇದು ಒಬ್ಬ ಪೊಲೀಸನ್ನ ಹಿಂದಗಡೆ ಅಟ್ಟಿಸಿಕೊಂಡು ಹೋಗಿ ಹೊಡೆಯೋದು ಅಂತಂದು ನೋಡಿ. ಅವರು ಒಬ್ಬ ಪೊಲೀಸ್ ಅಂದ್ರೆ ರಕ್ಷಕರಿಗೆ ಭಕ್ಷಕರಾಗಿದ್ದಾರೆ ಈ ಸಿಜೆಪಿ ಕಾಕ್ರೋಚ್. ರಕ್ಷಕರನ್ನೇ ಭಕ್ಷಕರ ರೀತಿ ಇವರು ವರ್ತನೆ ತೋರಿಸ್ತಾ ಇದ್ದಾರೆ. ಏನಿದೆ ನಮ್ಮ ಸಂವಿಧಾನದಲ್ಲಿ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತದ ಜನರು ಹೆಂಗಿರಬೇಕು? ದೆಹಲಿಯಲ್ಲಿ ಸಿಜೆಪಿ ಕಾರ್ಯಕರ್ತರ ಗೂಂಡಾಗಿರಿ, ರೌಡಿಸಂ, ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತಹ ಸಿಜೆಪಿ, ಇಂದು ಕೂಡ ದೆಹಲಿಯಲ್ಲಿ ದಂಗೆ ಎಬ್ಬಿಸುವಂತ ಸುಳಿವು ಸಿಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ದೆಹಲಿಯಲ್ಲಿ ಹೈ ಅಲರ್ಟ್ ಮಾಡಿದ್ರೇನೋ, ಆ ಅಲರ್ಟ್ ಅನ್ನೇ ಇವರು ಧ್ವಂಸ ಮಾಡ್ತಾ ಇದ್ದಾರೆ ಇವರು ಕಾಕ್ರೋಚ್ಗಳು. ದೆಹಲಿಯ ಸೂಕ್ಷ್ಮ ಪ್ರದೇಶದಲ್ಲಿ ಇಂಟರ್ನೆಟ್ ಬಂದ್, ದೆಹಲಿಯ 16 ಮೆಟ್ರೋ ನಿಲ್ದಾಣಗಳು ಕ್ಲೋಸ್. ನೋಡಿ, ಇದರಿಂದ ಎಷ್ಟು ಜನಸಾಮಾನ್ಯರಿಗೆ ಸಮಸ್ಯೆ ನಿಕೇಶ್. ನಾವು ಭಾರತದ ಜನರು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸೋದಕ್ಕೆ ಅದರ ಎಲ್ಲಾ ನಾಗರಿಕರಿಗೆ ನಾವು ಕೊಟ್ಟಿರೋದು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ. ಇದು ಸಂವಿಧಾನದ ಪೀಠಿಕೆ. ಆದ್ರೆ ಇವ್ರು ಮಾಡ್ತಾ ಇರೋದೇನು? ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಆರಾಧನೆಯ ಸ್ವಾತಂತ್ರ್ಯ ಇದೆ ನಮ್ಗೆ ಸಂವಿಧಾನದಲ್ಲಿ. ಸಂವಿಧಾನದ ಬುಕ್ ಹಿಡ್ಕೊಂಡು ಬಂದ ಅಂತ ಹೇಳಿದ್ರಲ್ಲ ನಿಕೇಶ್, ಆ ದೀಪ್ಗೆ ಅದೇ ತರ ಹೋರಾಟ ಸಂವಿಧಾನದ ಬುಕ್ ಹಿಡ್ಕೊಂಡು ಬಂದ ಅಂತ ಹೇಳಿದ್ರಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದಲ್ಲಿ ನಾವು ಸಂವಿಧಾನದ ಪೀಠಿಕೆ ಓದ್ಕೊಂಡು ಬಂದ ಇಲ್ವಾ? ಅವನು ಬುಕ್ ಹಿಡ್ಕೊಂಡು ಬಂದ ಅಷ್ಟೇ. ಸುಮ್ನೆ ಪಬ್ಲಿಸಿಟಿಗೋಸ್ಕರ, ಮೀಡಿಯಾ ಮುಂದೆ ಪ್ರದರ್ಶನಕ್ಕೋಸ್ಕರ ಸಂವಿಧಾನದ ಬುಕ್ ಹಿಡ್ಕೊಂಡು ಬಂದ. ರೀಲ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ತೋರಿಸ್ದ, ಮೀಡಿಯಾದ ಫಸ್ಟ್ ರಿಯಾಕ್ಷನ್ ತೋರಿಸ್ದ. ಆದ್ರೆ ಈಗ ಆಗ್ತಾ ಇರೋದೇನು? ಹಾಗಾದ್ರೆ ಹೋರಾಟದ ರೂಪರೇಷನ್ ಇದು. ಸಂವಿಧಾನದಲ್ಲಿ ಈ ರೀತಿಯಾದಂತಹ ಹೋರಾಟಕ್ಕೆ ಯಾರು ಹಕ್ಕನ್ನ ಕಸಿದುಕೊಳ್ಳುವಂತ ಹಕ್ಕನ್ನ ಯಾರು ಕೊಟ್ಟಿದ್ದು ಅಂತ ಈ ರೀತಿಯಾದಂತ ಹೋರಾಟ ಮಾಡ್ತಾ ಇದ್ರಲ್ಲ, ಹಾಗಾದ್ರೆ ಇದೆಲ್ಲ ಗೂಂಡಾವರ್ತನೆ, ರೌಡಿಗಳು. ಈ ರೀತಿಯಾದಂತ ನೋಡಿ, ಅವನು ಕಾಲ್ ಮೇಲೆ ಕಾಲ್ ಹಾಕೊಂಡು ಮಲ್ಕೊಂಡಿದ್ದಾನೆ. ಇದು ಬೇಡಿಕೆ ಕೇಳೋ ರೀತಿನ? ಇದು ನಾಚಿಕೆ ಆಗ್ಬೇಕು. ಈ ರೀತಿ ಬೇಡಿಕೆ ಕೇಳೋದ? ಗೂಂಡಾವರ್ತನೆ, ರೌಡಿಸಂ, ಗೂಂಡಾಗಿರಿ. ಆಯ್ತಾ? ಇವ್ರು ಮಾಡ್ತಾ ಇರೋದೇನು? ನೀವೇನ್ ಮಾಡ್ತಾ ಇದ್ದೀರಾ? ಹೋಗೋ ಬರೋ ವೆಹಿಕಲ್ ಗಳಿಗೆ ಹಲ್ಲೆ ಮಾಡ್ತಾ ಇದ್ದೀರಾ, ಪೊಲೀಸರನ್ನ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾ ಇದ್ದೀರಾ. ಅದೊಂದು ದೃಶ್ಯ ಇತ್ತಲ್ಲ, ಮೊದಲಿಗೆ ಎಲ್ಲಾರು ಸೇರ್ಕೊಂಡು ಒಬ್ಬ ಪೊಲೀಸರು, ಪಾಪ ಆ ಪೊಲೀಸ್ ಹೆಲ್ಮೆಟ್ ಹಾಕೊಂಡಿದ್ದಾರೆ, ಆ ಪೊಲೀಸ್ಗೆ ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಲಾಠಿ ಕಸಿದು, ಲಾಠಿಯಲ್ಲೇ ಹಲ್ಲೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ನೋಡಿ, ಪೊಲೀಸರ ಮೇಲೆ ದರ್ಪ ರೀ. ಅವರು ನಿಮ್ಮಂಗೆ ಎಕ್ಸಾಮ್ಸ್ ಪಾಸ್ ಮಾಡಿ ಕಷ್ಟಪಟ್ಟು 4 ಗೋಡೆ ಮಧ್ಯೆ ಕುತ್ಕೊಂಡು ಓದಿ ಪಾಸ್ ಮಾಡೋದಕ್ಕೆ ಎಷ್ಟು ಬೆವರಲ್ಲ ರೀ, ರಕ್ತನೇ ಸುರಿಸಿರ್ತಾರೆ. ನಿಮಗೆ ಒಬ್ಬ ನೀಟ್ ಎಕ್ಸಾಮ್ ನ ಪಾಸ್ ಮಾಡಿ ಒಂದು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನೀವು ಪಾಸ್ ಆಗಿ ನೀವು ಒಳ್ಳೆ ಕೆಲಸ ತಗೊಳಕ್ಕೆ ನಿಮಗೆ ಅರ್ಹತೆ ಇದೆ ಅಂತಂದ್ಮೇಲೆ ಮತ್ತೊಬ್ಬ ಸಿಬ್ಬಂದಿಯನ್ನ ಅಥವಾ ಮತ್ತೊಬ್ಬ ಅಧಿಕಾರಿಯನ್ನ ಅಥವಾ ನಮ್ಮ ರಕ್ಷಕರು ಅಂತ ಕರೆಸಿಕೊಳ್ಳುವಂತ ಆ ರಕ್ಷಕರನ್ನ ರೆಸ್ಪೆಕ್ಟ್ ಮಾಡಕ್ ಬರೋದಿಲ್ವಾ? ಈ ಸಿಜೆಪಿ ಅವರಿಗೆ ಗೌರವ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ನಿಮ್ಗೆ ಏನ್ ಅನ್ಸುತ್ತೆ? ನೇಪಾಳದಲ್ಲಿ ಆಗಿರುವಂತ ದಂಗೆ, ಬಾಂಗ್ಲಾದೇಶದಲ್ಲಿ ಆಗಿರುವಂತ ದಂಗೆ, ಶ್ರೀಲಂಕಾದಲ್ಲಿ ಆಗಿರುವಂತ ದಂಗೆ, ಈ ದೃಶ್ಯಗಳೆಲ್ಲವೂ ಕೂಡ ಕುಮ್ಮಕ್ಕು ಅನಿಸ್ತಾ ಇದೆ. ಹೇಳ್ತಾ ಇದ್ದಾರೆ, ಜನ ಉಗಿತಾ ಇದ್ದಾರೆ, ಜನ ಕುಮ್ಮಕ್ಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ತರ ಆದ್ರೆ ಹೆಂಗ್ರಿ ಸ್ವಾಮಿ?
ಕೊನೆ ಒಂದಷ್ಟು ಸಾಕಷ್ಟು ಇನ್ನು ನಿಮಗೆ ಇಂಡೆಪ್ತ್ ಆಗಿ ಕೆಲವೊಂದನ್ನ ಹೇಳಬೇಕಾಗುತ್ತೆ. ದೆಹಲಿಯಲ್ಲಿ ಸಿಜೆಪಿಗಳ ಗೂಂಡಾಗಳ ನಿಜ ಮುಖ ಬಯಲಾಗ್ತಾ ಇದೆ. ಸತ್ಯಮುಖ, ಅಸಲಿ ಮುಖ. ಪ್ರಜಾಸತ್ತಾತ್ಮಕ ದೇಶದಲ್ಲಿ ಏನಾಗಬಾರ್ದು ಅಂತ ನಾವೆಲ್ಲರೂ ಅನ್ಕೊಂಡಿದ್ವೋ ಅದನ್ನೇ ಮಾಡ್ತಿದ್ದಾರೆ. ದೇಶದ ಸೇನೆ ಮೇಲೆ ದಾಳಿ ಮಾಡೋದು, ಕಲ್ಲೆಸಿತಾ ಇದ್ದಾರೆ. ನೀಟ್ ಮುಗಿದ ಮೇಲೆ ಇವರನ್ನ ಹಣ ಕೊಟ್ಟು ಕರೆದುಕೊಂಡು ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋ ಎಕ್ಸ್ಪೋಸ್ ಆಗಿದೆ. ಅದು ವಿಚಾರ, ಅದು ಏನು, ಅದ್ರ ಕತೆ ಏನು, ಅದರ ಹಿನ್ನೆಲೆ ಏನು, ಇಂಚಿಂಚು ಮಾಹಿತಿಯನ್ನು ಒಂದ್ಸಲ ನೋಡ್ಕೊಂಬರ್ರಿ. ನೀಟ್ ನೆಪ, ದೇಶಾದ್ಯಂತ ದಾಂಧಲೆ ಪ್ಲಾನ್, ಕಳಚಿದ ಜಿರಳೆ ಪಾರ್ಟಿಯ ಅಸಲಿ ಮುಖ. ಸಿಜೆಪಿಯಿಂದ ಗೂಂಡಾಗಿರಿ, ಪಕ್ಕ ರೌಡಿಗಳ ಹಾಗೆ ವರ್ತನೆ. ಸಿಕ್ಕ ಪೊಲೀಸರ ಮೇಲೆ ದಾಂಧಲೆ, ಭದ್ರತಾ ಸಿಬ್ಬಂದಿ ಮೇಲೆ ಕಲ್ಲೆಸೆತ, ಜೊತೆಗೆ ಗಾಜಿನ ಬಾಟಲ್ ಏಟು. ದೇಶದಲ್ಲಿ ದಂಗೆ ಏಳಿಸಲು ಪ್ಲಾನ್ ಮಾಡಿದ್ದೀರಾ ಅನ್ನೋ ಅನುಮಾನ ಈ ದೃಶ್ಯಗಳಿಂದ ಮೂಡುತ್ತದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೆಪ, ಆದ್ರೆ ಅಸಲಿಗೆ ಬೇರೆಯದ್ದೇ ಯೋಜನೆ ಇತ್ತ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ದೇಶದಲ್ಲಿ ಆಡಳಿತದ ವಿರುದ್ಧ ದಂಗೆ ಎಬ್ಬಿಸಲು ಸಂಚು ರೂಪಿಸಲಾಗಿತ್ತ ಅನ್ನೋ ಶಂಕೆ ಕೂಡ ಕಾಣ್ತಾ ಇದೆ. ಬ್ಯಾರಿಕೇಡ್ಗಳನ್ನ ಹತ್ತಿ ಭದ್ರತಾ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಕಂಡವರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಈ ರೀತಿಯ ಅತಿರೇಕದ ವರ್ತನೆಗಳನ್ನ ನೋಡಿದ್ರೆ ಇವರೆಲ್ಲರೂ ಕೂಡ ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾಧ್ಯನಾ? ದೃಶ್ಯ 1, ಪೊಲೀಸರ ಮೇಲೆ ಕಲ್ಲೆಸೆತ, ದೊಣ್ಣೆಯಿಂದ ದಾಳಿ. दृश्य 2, भद्रता सिब्बंदी वाहनಗಳ ಮೇಲೆ अटैक। से कुछ लोग निकल कर आए प्रोटेस्ट का माहौल खराब करने, देखो कैसे डंडा छीन रहे, पुलिस को उस्का रहे हैं। इस तरह क्या आपको लगता है सही है? देखो इनके वजह से वो जो बैठे हुए हैं, जो रोक रहे हैं गाड़ी को या जो रोड क्लोज। दृश्य 3, ನೇಪಾಳ ರೀತಿಯಲ್ಲಿ ದಂಗೆ ಮಾಡ್ತೇವೆ। उखाड़ दिया जाएगा, सब कर दिया जाएगा, नेपाल बना दिया जाएगा, नेपाल बनेगा। दृश्य 4, ಪೊಲೀಸ್ ಕಾರು ಎತ್ತಿ ಹಾಕಿದ ಪುಂಡರು। ದೃಶ್ಯ 5, ಗೋಡೆಗಳ ಧ್ವಂಸ ಮಾಡಲು ಯತ್ನ। ದೃಶ್ಯ 6, ಭದ್ರತಾ ವಾಹನ ಧ್ವಂಸ, ಇದು ಪ್ರತಿಭಟನೆಯ। ದೃಶ್ಯ 7, ಪೊಲೀಸರನ್ನು ಅಟ್ಟಾಡಿಸಿದ ಪುಂಡರು। ದೃಶ್ಯ 8, ಇವರೆಲ್ಲ ವಿದ್ಯಾರ್ಥಿಗಳ। ದೃಶ್ಯ 9, ಪ್ರಾಣ ಉಳಿಸಿಕೊಳ್ಳಲು ಪೊಲೀಸರ ಪರದಾಟ। ಗೂಂಡಗಳ ಪ್ರತಿಭಟನೆಗೆ ಕಾಂಗ್ರೆಸ್ ಸಾಥ್,
ಎಸ್, ದೆಹಲಿಯಲ್ಲಿ ನಡೆಸುತ್ತಿರುವಂತಹ ಗೂಂಡಾಗಳ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಸಾಥ್ ನೀಡಿದ್ದಾರೆ. इशू स्टूडेंट्स की है, यूथ के फ्यूचर की है, और ये जो किया जा रहा है, लोगों को मारा जा रहा है, पीटा जा रहा है, दिस इज कंप्लीटली अन इंडियन. मोदी जी has not even apologized. ದಾಂಧಲೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಧರಣಿ. ಇನ್ನು ರಾಹುಲ್ ಗಾಂಧಿ ಗದ್ದಲ ಎಬ್ಬಿಸಬೇಕು, ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಧರಣಿ ಮಾಡಿದ್ದಾರೆ ಅಂತ ಜಿತೇಂದ್ರ ಸಿಂಗ್ ಕಿಡಿಕಾರಿದ್ದಾರೆ. के मूड में है, वो चाहते ही नहीं कि सरकार के साथ सहयोग करके जनहित के विषयों पर चर्चा की जाए या जनहित के विषयों को आगे बढ़ाया जाए. वो ये मन बना करके आए हैं कि कन्फ्रंटेशन हो, कन्फ्लिक्ट हो, मुझे कोई मुद्दा मिले. लेकिन हम जानते हैं इस देश का आम इंसान, आम नागरिक इतनी समझ रखता है कि उस प्रकार की पॉलिटिकिंग में या इस तरह की राजनीतिक नौटंकी के झांसे में नहीं आने वाला. ನೀಟ್ ನೆಪ ದೇಶದಲ್ಲಿ ದಂಗೆ ಎಬ್ಬಿಸಲು ಪ್ಲಾನ್ ಅಂತ ಈ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳು ಪ್ರತಿಭಟನೆ ಈ ರೀತಿ ಇರುತ್ತಾ? ಪ್ರಜಾಪ್ರಭುತ್ವದ ಮೇಲೆ ಸಿಜೆಪಿ ಗೂಂಡಾಗಿರಿ ಮಾಡ್ತಾ ಇರುವುದಂತೂ ಸುಳ್ಳಲ್ಲ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. MDH. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ನೀಟ್ ವಿಚಾರದಲ್ಲಿ ಮೌನ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಅಭಯ. ವಿದ್ಯಾರ್ಥಿಗಳ ಹಿತ ಕಾಯಲು ನನ್ನ ಸರ್ಕಾರ ಬದ್ಧವಾಗಿದೆ. ದೇಶದ ಯುವಕರೇ ಮೊದಲು ಸಂದೇಶವನ್ನ ರವಾನಿಸಿದ್ದಾರೆ ಪ್ರಧಾನಿ ಮೋದಿ. ದೇಶದ ಯುವಕರಿಗೆ ನಮೋ ಮೆಗಾ ಸಂದೇಶ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಿಂತ ಮಿಗಿಲಾದದ್ದು ಯಾವುದು ಕೂಡ ಇಲ್ಲ. ನೀಟ್ ಅಕ್ರಮದಲ್ಲಿರುವಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಖಚಿತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ನೀಟ್ ವಿಚಾರದಲ್ಲಿ ಮೌನ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಅವರ ಅಭಯ ಇದು. ವಿದ್ಯಾರ್ಥಿಗಳ ಹಿತವನ್ನ ಕಾಯಲು ನನ್ನ ಸರ್ಕಾರ ಬದ್ಧವಾಗಿದೆ. ದೇಶದ ಯುವಕರೇ ಮೊದಲು ಅಂತ ಸಂದೇಶವನ್ನ ಸಾರಿದ್ದಾರೆ. ದೇಶದ ಯುವಕರಿಗೆ ನಮೋ ಮೆಗಾ ಸಂದೇಶ ಇದು. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಿಂತ ಮಿಗಿಲಾದದ್ದು ಯಾವುದು ಕೂಡ ಇಲ್ಲ. ನೀಟ್ ಅಕ್ರಮದಲ್ಲಿರುವಂತಹ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಇದರಲ್ಲಿ ಸ್ಥಾಪಿಸ್ತೀವಿ. ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಕಠಿಣವಾದಂತ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಒಂದ್ ಕಡೆಯಲ್ಲಿ ಸಂಸತ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಚರ್ಚೆಗೆ ಅವಕಾಶ ಕೊಡಿ ಅಂತ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ರಾಜ್ಯಸಭೆ ಹಾಗೆ ಲೋಕಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಡಳಿತ ಪಕ್ಷದವರು. ಜೊತೆಗೆ ನಮಗೆ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೊರಗಡೆ ಇದೇ ಕಾಕ್ರೋಚ್ ಪಾರ್ಟಿಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಗೂಂಡಾಗಿರಿ ಆಗ್ಬಿಟ್ಟಿದೆ. ಗೂಂಡಾಗಿರಿ ವರ್ತನೆ, ರೌಡಿಸಂ, ಪೊಲೀಸ್ನವರ ಮೇಲೆ ಹಲ್ಲೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ, ಜೊತೆಗೆ ಅಲ್ಲಿ ಸಾರ್ವಜನಿಕರಿಗೆ ಓಡಾಡೋಕೆ ಬಿಡ್ತಾ ಇಲ್ಲ. ಅಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಕಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪೊಲೀಸ್ನವ್ರನ್ನ ನೆಲಕ್ಕೆ ಹಾಕೊಂಡು ತುಳಿತಾ ಇದ್ದಾರೆ. ಸ್ಟಾರ್ಟ್ ಶುರುವಾಗಿದ್ದೆ ಪೊಲೀಸ್ನವರ ಮೇಲೆ ಯಾವಾಗ ಹಲ್ಲೆ ಆಯಿತು, ಆ ಹಲ್ಲೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು. ಸದ್ಯ ಈಗ ಏನೇನು ಬೆಳವಣಿಗೆ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಹಾಗಾದ್ರೆ ಇದರ ಹಿಂದೆ ಯಾರು ಕುಮ್ಮಕ್ಕಿದೆ, ಈ ರೀತಿಯಾದಂತ ಮಾಡುವಂತ ನಿಟ್ಟಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ನೋಡಿ. ಆ ಅಟ್ಯಾಕ್ ಮಾಡ್ತಾ ಇರೋ ದೃಶ್ಯ ಅದು ಜಿರಳೆಗಳು ಮುತ್ಕೊಂಡಂಗೆ ಇದೆ ಅದು. ಎಸ್, ನೀವು ಹೇಳ್ತಾ ಇದ್ರಿ ಆಧುನಿಕ ತಂತ್ರಜ್ಞಾನದ ಸಪೋರ್ಟ್ ಯಾವುದಿದೆ ಅಂತ. ನೋಡಿ, ಬ್ರಿಡ್ಜ್ಫೈ ಅನ್ನುವಂತ ಒಂದು ಆ್ಯಪ್ ಅದು ನಿಷೇಧಿತವಲ್ಲ, ಅದು ನಿಮಗೆ ಬ್ಯಾನ್ ಅಲ್ಲ. ಅದನ್ನ ಯಾಕೆ ಬಳಸ್ತಾರೆ ಅಂತಂದ್ರೆ ನಿಮಗೆ ನೆಟ್ವರ್ಕ್ ಇಲ್ಲದಂತ ಜಾಗದಲ್ಲಿ, ಜಾಮರ್ ಹಾಕಿದಂತ ಜಾಗದಲ್ಲಿ ಅದನ್ನ ಒಬ್ಬರಿಂದ ಒಬ್ರು ಎಮರ್ಜೆನ್ಸಿ ಸಮಯದಲ್ಲಿ ಆ ರೀತಿ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಬೇಕು. ಆದ್ರೆ ಇವ್ರು ಹಂಗಲ್ಲ, ಅದನ್ನ ಇವರು ಬಳಸ್ಕೊಳ್ತಾ ಇದ್ದಾರೆ, ಈ ರೀತಿ ಕೃತ್ಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೋದಿ ಟ್ವೀಟ್ ಮಾಡಿರೋದು ವಿದ್ಯಾರ್ಥಿಗಳ ಹಿತ ಕಾಯೋದಕ್ಕೆ ನನ್ನ ಸರ್ಕಾರ ಬದ್ಧ ಅಂತ ಹೇಳ್ತಾ ಇದ್ರು. ಮೊನ್ನೆಯಿಂದ ನರೇಂದ್ರ ಮೋದಿ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಪ್ರಧಾನಿ ಮಾತನಾಡ್ತಾ ಇಲ್ಲ, ಪ್ರಧಾನಿ ಮೌನ ವಹಿಸಿದ್ರು ಅಂತ ಹೇಳ್ತಾ ಇದ್ರು. ಸದ್ಯ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಗಾ ಸಂದೇಶವನ್ನ ವಿದ್ಯಾರ್ಥಿಗಳಿಗೆ
ರವಾನಿಸಿದ್ದಾರೆ ಟ್ವೀಟ್ ಮುಖಾಂತರ. ನೀಟ್ ಅಕ್ರಮದಲ್ಲಿರುವಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಖಚಿತ, ಈ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸ್ತೀವಿ ಅಂತ ಮೋದಿ ಹೇಳ್ತಾ ಇದ್ದಾರೆ. ನೀಟ್ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಅವರು ಅಭಯವನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹಿತ ಕಾಯಲು ನನ್ನ ಸರ್ಕಾರ ಯಾವತ್ತೂ ಕೂಡ ಬದ್ಧವಾಗಿದೆ, ದೇಶದ ಯುವಕರೇ ಮೊದಲು ಅಂತ ಸಂದೇಶವನ್ನ ರವಾನಿಸಿದ್ದಾರೆ. ಆ ಟ್ವೀಟ್ ಕೂಡ ನೀವು ಗಮನಿಸ್ತಾ ಇರಬಹುದು. ದೇಶದ ಯುವಕರಿಗೆ ನರೇಂದ್ರ ಮೋದಿ ಅವರ ಮೆಗಾ ಸಂದೇಶ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನೀಟ್ ಅಕ್ರಮದಲ್ಲಿ ಯಾರೇ ಇರಲಿ ಅವರ ವಿರುದ್ಧ ಕಠಿಣ ನಿಲುವನ್ನ ತೆಗೆದುಕೊಳ್ಳಲಾಗುತ್ತೆ, ಕಠಿಣ ಶಿಕ್ಷೆಯನ್ನ ಒಳಪಡಿಸಲಾಗುತ್ತೆ ಅಂತ ಈಗ ನರೇಂದ್ರ ಮೋದಿ ಅವರು ಟ್ವೀಟ್ ಮುಖಾಂತರ ಈಗ ಹೇಳ್ತಾ ಇದ್ದಾರೆ. ಅಲ್ಲ, ಮೊನ್ನೆ ಸಂಸತ್ನಲ್ಲೂ ಕೂಡ ಈ ಬಗ್ಗೆ ಮೌನ ಮುರಿದಿದ್ರು. Yes. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಒಂದು ಅಕ್ರಮ ನಡೆಯೋದಿಲ್ಲ, ಅದಕ್ಕೆ ನಾವು ಏನು ಮಾಡಬೇಕೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಕಠಿಣವಾದ ಶಿಕ್ಷೆ ಆಗುತ್ತೆ ಅಂತ ಕೂಡ ಹೇಳಿದ್ರು. ಅದ್ರ ಜೊತೆಗೆ ಈಗ ಯುವಕರ ಮುಂದೆ, ನಮ್ಮ ದೇಶದ ಯೂತ್ ಮುಂದೆ ನಥಿಂಗ್ ಈಸ್ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯ್ತಾ, ಅದಕ್ಕಿಂತ ಇಂಪಾರ್ಟೆಂಟ್ ಇನ್ಯಾವುದೂ ಇಲ್ಲ. ನಾವು ಏನು ಮಾಡಬೇಕು, ಯುವಕರ ಪರವಾಗಿ ನಾವು ನಿಲ್ತೀವಿ. ಈ ದೇಶದ ಶ್ರೇಯೋಭಿವೃದ್ಧಿಗಾಗಿ, ಯುವಕರ ಶ್ರೇಯೋಭಿವೃದ್ಧಿಗಾಗಿ ನಾವು ನಮ್ಮ ಸರ್ಕಾರ ನಿಲ್ಲುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಯ್ತಾ, ಸೊ ಆದರೂ ಇಷ್ಟೆಲ್ಲ ಆದರೂ ಕೂಡ ಅದಕ್ಕೊಂದು ಕಾದು ನೋಡ್ಬೋದಲ್ಲ. ಅದರ ಹೇಳಿದಾರಲ್ಲ, ಓಕೆ ಮುಂದೆ ಏನು ಮಾಡ್ತಾರೆ ಅಂತೇಳಿ ಕಾದು ನೋಡುವ ತಂತ್ರ ಇಲ್ಲವೇ ಇಲ್ಲ. ಇವರಿಗೆ ಏನು, ಒಟ್ಟಲ್ಲಿ ದೇಶದಲ್ಲಿ ಅರಾಜಕತೆ ಮೂಡಿಸಬೇಕು, ದೇಶದಲ್ಲಿ ಒಂದು ರೀತಿಯಲ್ಲಿ ಯಾವ ರೀತಿ ಅಂತಂದ್ರೆ ಒಂದು ದೊಡ್ಡ ದೊಂಬಿ ಎಬ್ಬಿಸಬೇಕು. ನಿಮ್ಗೆ ನೇಪಾಳದಲ್ಲಿ, ಬಾಂಗ್ಲಾದಲ್ಲಿ ಆದಂತ ಪರಿಸ್ಥಿತಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ವೆಲ್ಕಮ್ ಬ್ಯಾಕ್. ನೀಟ್ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಅಭಯ. ವಿದ್ಯಾರ್ಥಿಗಳ ಹಿತ ಕಾಯಲು ನನ್ನ ಸರ್ಕಾರ ಸಿದ್ಧ. ಬೇಕಾಗುತ್ತೆ. ಬಾಂಗ್ಲಾದೇಶದಲ್ಲಿ ಏನಾಯ್ತು, ಶ್ರೀಲಂಕಾದಲ್ಲಿ ಏನಾಯ್ತು, ನೇಪಾಳದಲ್ಲಿ ಏನಾಯ್ತು, ಅದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ದೇಶದಲ್ಲೂ ಕೂಡ ನಿರ್ಮಾಣ ಮಾಡುವಂತ ಉದ್ದೇಶದಿಂದಲೇ ಕಾಕ್ರೋಚ್ ಜನತಾ ಪಾರ್ಟಿ ಇಲ್ಲಿವರೆಗೂ ಕೂಡ ರಿಜಿಸ್ಟರ್ ಆಗಿಲ್ಲ. ಈ ಒಂದು ಪಾರ್ಟಿಯ ಹೆಸರಿನಲ್ಲಿ ಅಥವಾ ಮುಖವಾಡವನ್ನ ಧರಿಸಿ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಿಂದ ಈ ರೀತಿಯಾದಂಥ ಪ್ರತಿಭಟನೆ ಕುಮ್ಮಕ್ಕು ನೀಡಲಾಗಿತ್ತು ಅನ್ನೋದು ಮಾಹಿತಿ ಬಂದಿರುವಂಥದ್ದು. ಇದು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ನ ಆಧಾರಿತವಾಗಿ ಕೇಂದ್ರ ಸರ್ಕಾರ ಆ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಿದೆ ಅಂತ ಏನು ಆರೋಪಗಳು ಕೇಳಿ ಬರ್ತಾ ಇದೆ. ಪಾರ್ಲಿಮೆಂಟ್ಗೆ ಲಗ್ಗೆಡ್ತೇವೆ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತೇವೆ, ಅದರ ಜೊತೆಗೆ ಅರಾಜಕತೆ ಸೃಷ್ಟಿ ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳ ಸೋಗಿನಲ್ಲಿ ಇದ್ದಂಥ ಒಂದಿಷ್ಟು ಗೂಂಡಾಗಳನ್ನು ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಮಹಿಳೆಯರ ಮಕ್ಕಳ ಮೇಲೆ ಒಂದಿಷ್ಟು ಹಲ್ಲೆ ಆಗಿದೆ. ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸುವಂತ ಮಾತುಗಳನ್ನು ಈಗ ಕೇಂದ್ರ ಸರ್ಕಾರದಿಂದ ನಾವು ಕೇಳಿಸ್ಕೊಂಡಿದ್ದೇವೆ. ಪರ್ಯಾಯವಾಗಿ ನರೇಂದ್ರ ಮೋದಿರವರು ಯಾಕೆ ನೀಟ್ ವಿಚಾರದಲ್ಲಿ ಮೌನವಾಗಿದ್ದಾರೆ ಅಂತ ವಿಪಕ್ಷಗಳು ಇಲ್ಲಿಯವರೆಗೂ ಆಗ್ರಹ ಮಾಡ್ತಿತ್ತು, ಪ್ರಶ್ನೆ ಮಾಡ್ತಿತ್ತು. ಕೊನೆಗೂ ನರೇಂದ್ರ ಮೋದಿರವರು ಈ ಒಂದು ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂಥದ್ದು ಒಂದು ಪೋಸ್ಟನ್ನು. ಏನಂತ, ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದಾರೆ. ಅವರ ಭವಿಷ್ಯದ ಜೊತೆಗೆ ಯಾರೇ ಆಟ ಆಡಿದ್ರು ಕೂಡ ಯಾವುದೇ ಮಾದರಿಯಲ್ಲಿ, ಅಂದರೆ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ಹೇಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪೇಪರ್ ಲೀಕೇಜ್ ಆದರೂ ಕೂಡ ಇನ್ಮೇಲೆ ಅದನ್ನ ಟ್ರಯಲ್ ಮಾಡೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸೆಟಪ್ ಮಾಡ್ತೇವೆ ಅಂತ ನಿರ್ಧಾರವನ್ನು ಮಾಡಿದ್ದೇವೆ. ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸೆಟಪ್ ಮಾಡ್ತೇವೆ. ಇದರ ಜೊತೆಗೆ ತಪ್ಪಿತಸ್ಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ಅಂತ ನರೇಂದ್ರ ಮೋದಿರವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ನೀಡಿರುವಂಥದ್ದು. ಆದರೆ ಇದು ಪಾರ್ಲಿಮೆಂಟ್ನಲ್ಲಿ ಕೇವಲ ಒಂದು ಮೆಸೇಜ್ನಿಂದ ಇಲ್ಲಿ ಎಲ್ಲವೂ ಶಾಂತವಾಗುತ್ತಾ, ಅಥವಾ ಯಾವ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇದ್ದಂಥ ಹೋರಾಟದ ಮೇಲೆ ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ರು, ಇದಕ್ಕೆ ಪ್ರಶ್ನೆನ ವಿಪಕ್ಷಗಳು ಕೇಳಿಯೇ ಕೇಳ್ತವೆ. ಅದಕ್ಕೆ ಪ್ರತ್ಯುತ್ತರವನ್ನ ಆಡಳಿತ ಪಕ್ಷ ನೀಡಿ ಯಾವ ರೀತಿ ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಇಡುತ್ತಾ ಅಥವಾ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತಾ ಅನ್ನೋದು ಇವತ್ತು ಕಾದು ನೋಡಬೇಕಾಗಿದೆ. ದಿವಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಜೆಪಿಯ ಅಸಲಿ ಮುಖ ಬಯಲಾಗ್ತಾ ಇರೋದು ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸನ್ನ ಅಟ್ಟಿಸ್ಕೊಂಡು ಹೋಗೋದು ಅಸಲಿ ಮುಖ. ನಮ್ಮ ಅಭಿಷೇಕ್ ಹೇಳ್ತಾ ಇದ್ರು, ಎಸ್, ಸಿಜೆಪಿ ಅನ್ನುವಂಥ ಪಾರ್ಟಿ ಇನ್ನೂ ರಿಜಿಸ್ಟ್ರೇಷನ್ನೇ ಆಗಿಲ್ಲ. ಇದೊಂದು ಪಾರ್ಟಿ, ಇದೊಂದು ಅಫಿಷಿಯಲ್ ಪಾರ್ಟಿ, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಅಷ್ಟೇ. ಅಷ್ಟೇ. ನೋಡಿ, ಅಲ್ಲಿರೋ ರಸ್ತೆಯಲ್ಲಿ ಅದು ಪೆಟ್ರೋಲ್ ಬಂಕ್ ನೋಡಿ ಹೆಂಗ್ ಕಲ್ಲು ತೂರಾಟ ಮಾಡ್ತಾ ಇದಾರೆ ಪೆಟ್ರೋಲ್ ಬಂಕ್ ಬಳಿ. ಅಲ್ಲಿ ನೋಡಿ, ಅಲ್ಲಿ ಏನ್ರಿ ಇದು ಪೆಟ್ರೋಲ್ ಬಂಕ್ ಬಳಿ ಈ ತರ ಮಾಡಿದ್ರೆ ಅಲ್ಲಿ ನೋಡಿ, ಅದು ಮೊದ್ಲೇ ಅಲ್ಲಿ ಸುರಕ್ಷತೆ ಇರೋದಿಲ್ಲ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಇವ್ರು ಅಲ್ಲಿ ಹೋಗಿ ನುಗ್ಗೋದು, ಕಲ್ಲು ತೂರಾಟ ಮಾಡೋದು. ಯಾರೋ ಹೆಲ್ಮೆಟ್ ಹಾಕೊಂಡಿದ್ದಾನೆ ಪುಣ್ಯಾತ್ಮ, ತಾಕತ್ತಿದ್ರೆ ಹೆಲ್ಮೆಟ್ ಬಿಟ್ಟು ಹೋಗಪ್ಪ.
ಅವ್ರಿಗೂ ಭಯ. ಪೊಲೀಸ್ನವ್ರು ಏನಾದ್ರು ಮತ್ತೆ ಚಾರ ಎಲ್ಲ ಗೊತ್ತಾಗತ್ತಲ್ವಾ ನೋಡಿ ನೆಕ್ಸ್ಟ್ ನೋಡಿ, ಕೇಸ್ ಆದಂತ ನಿಕೇಶ್, ಸಂದರ್ಭದಲ್ಲಿ ಈ ಜಂತರ್ ಮಂತ್ರ ವಿಷನ್ ನೋಡ್ತಾ ಇದೀರಲ್ಲ, ಹೌದು. ಅಲ್ಲಿ ಕಾಕ್ರೋಚ್ ಮುತ್ಕೊಂಡಂಗೆ ಮುತ್ಕೊಂಡಿರೋದು. ಈ ಮನೆಗಳಲ್ಲಿ ಕಾಕ್ರೋಚ್ ಬಂದು ಮುತ್ಕೊಂಡಿರ್ತಾರೆ ಗೊತ್ತಾ, ಅಡುಗೆ ಮನೆಯಲ್ಲಿ ಆ ರೀತಿ ಒಂದು ಅನ್ನದಗಳಿಗೆ ಆ ರೀತಿ ಮುತ್ಕೊಂಡಿದಾರಲ್ರಿ ಇವರೆಲ್ಲ. ನೋಡ್ರಿ ಇದು 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 ಆಗಿದ್ದಕ್ಕೇನೆ ಬಂದು ಆ ರೀತಿಯಾದಂತ ದಾಂಧಲೆ ಅಲ್ಲಿ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೋಡಿ, ಪೆಟ್ರೋಲ್ ಬಂಕ್ ಇನ್ ಕೇಸ್ ಏನಾದ್ರೂ ಬೆಂಕಿ ಕಿಡಿತಾಗಿದ್ರೆ ಸಾಕು, ಡಗ್ ಅಂತ ಹೊತ್ಕೊಂಡು ಬಿರುತ್ತೆ. ಏನ್ ಮಾಡಕ್ ಹೊರಟಿದ್ರು ಅಂತ ಎಲ್ಲ ಉದ್ದೇಶ ಕ್ಲಿಯರ್ ಆಗ್ತಾ ಇದೆ. ಒಂದೊಂದೇ ಮುಖವಾಡ ಕಳಚಿ ಬೀಳ್ತಾ ಇದೆ. ಹಿಟ್ಟು ಹೊಡೆದಾಗ ಯಾವ ರೀತಿಯಾಗಿ ಒಂದ್ಸತಿ ಟ್ರೋಲ್ ಆಯ್ತಲ್ವಾ, ಅದೇ ತರ ಆ ಮುಖವಾಡಗಳು ಈಗ ಕಳಚಿ ಬೀಳ್ತಾ ಇವೆ. ಆಮೇಲೆ ಇವ್ರ ಉದ್ದೇಶ ಏನಾಗಿದೆ ನೀಟಾಗಿ ಗೊತ್ತಾಗ್ತಾ ಇದೆ. ನೀಟ್ ಎನ್ನುವಂತ ಎಕ್ಸಾಮ್ ನೆಪ, ಏನು ನೆಪ ಅಷ್ಟೇ. ಇವ್ರ ಉದ್ದೇಶ ನೀಟಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂತ ಹೋರಾಟ. ಸಂವಿಧಾನದ ಬುಕ್ ಹಿಡ್ಕೊಂಡು ಬರ್ತಾರೆ. ಸಂವಿಧಾನದ ಪೀಠಿಕೆನೆ ಏನ್ ಹೇಳುತ್ತಂತಾನೆ ಗೊತ್ತಿಲ್ಲ ಅವ್ರ ಹತ್ರ ಕೇಳಿದ್ರೆ. ಶೋಕಿ ಆಗ್ಬಿಟ್ಟಿದೆ ಇದೆಲ್ಲವೂ ಕೂಡ ಪ್ರತಿಭಟನೆ ಇವ್ರದ್ದು. ಗೂಂಡಾಗಿರಿ ವರ್ತನೆ, ಕಲ್ಲು ಹೊಡೆಯೋದು, ಲಾಠಿಯಲ್ಲಿ ವಾಪಸ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದು, ಹಲ್ಲೆ ಮಾಡೋದು, ಪೆಟ್ರೋಲ್ ಬಂಕಲ್ಲಿ ಅಲ್ಲಿ ಹೋಗ್ಕೊಂಡು ಕಲ್ಲು ತೂರೋದು, ಅಲ್ಲಿ ದಾಂಧಲೆ ಮಾಡೋದು. ಇವ್ರ ಉದ್ದೇಶ ಏನಂತ ಬಹಳ ಸ್ಪಷ್ಟವಾಗ್ತಿದೆ. ಯಾರು ಇದ್ರ ಹಿಂದೆ ಕುಮ್ಮಕ್ ಕೊಡ್ತಾ ಇದ್ದಾರೆ, ಕುತಂತ್ರ ಅಂದ್ರೆ ನಮ್ಮ ನೆರೆ ರಾಷ್ಟ್ರವನ್ನ ನಾವು ನೋಡ್ತಾ ಇದೀವಲ್ವಾ. ಈ ಹಿಂದೆ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ. ಮಾತನಾಡೋಣ ಇದ್ರ ಬಗ್ಗೆ. ಒಬ್ರು ಪಬ್ಲಿಕ್ ಕಾಲ್ ಮಾಡಿದ್ದಾರೆ ಮಂಡ್ಯದಿಂದ, ಸಂದೀಪ್ ಅವರು. ಸಂದೀಪ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸೊ ವಾಟ್ ಇಸ್ ದ protest is happening, it's ಆಗ್ತಾ ಇರೋದು ಕರೆಕ್ಟ್ ಇದೆ. ಬಿಕಾಸ್ ಆಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದುವರೆಗೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಸೊ ವಾಟ್ ಎವರ್ ದ ಏನು ಒಂದು ಮೀಡಿಯಾಗೆ ಇದುವರೆಗೂ ಅವರು ಮೈಕಿಗೆ ರೆಸ್ಪಾಂಡ್ ಮಾಡಿಲ್ಲ. ಅಂಡ್ ಈವನ್ ಆಸ್ ಅ ನ್ಯೂಸ್ ಆಂಕರ್ ನೀವು ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಮಾತಾಡ್ಬೇಕು. ಅದಾಗ್ತಾ ಇರೋದು ಗಲಭೆ ಆಗಿರೋದು ತಪ್ಪಿದೆ. ಅಂದ್ರೆ ಇದು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂತದ್ದು, ಅರಾಜಕತೆ ಸೃಷ್ಟಿ ಮಾಡ್ತಾ ಇರುವಂತದ್ದು. ನಾವು ಅದ್ರ ಬಗ್ಗೆ ಮಾತಾಡಬೇಕು. ನಾವು ವಿದ್ಯಾರ್ಥಿಗಳ ಪರವಾಗಿ ಇದ್ವಿ ಸರ್, ಯಾವತ್ತೂ ಕೂಡ ವಿದ್ಯಾರ್ಥಿಗಳ ವಿರೋಧವಾಗಿಲ್ಲ. ವಿದ್ಯಾರ್ಥಿಗಳ ಪರವಾಗಿ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಇಂಥ ಗುಂಡಗಳ ಪರವಾಗಿ ನಿಲ್ಲೋಕಾಗತ್ತಾ? ಏನ್ ಯೂಸ್ ಮಾಡ್ತಾ ಇದೀರಾ? ಅಲ್ಲ, ಇಂಥ ಗುಂಡಗಳ ಪರವಾಗಿ ನಿಲ್ಲೋಕಾಗತ್ತಾ? ಕಾಕ್ರೋಚ್ ತರ ಹಿಂಗಾಗ್ಬಿಟ್ಟಿದ್ದಾರೆ, ಅಡಿಗೆ ಮೇಲೆ ತುಂಬ್ಕೊಬಿಟ್ಟಿದ್ದಾರೆ. ನೀವೇನ್ ಲ್ಯಾಂಗ್ವೇಜ್ ಇದ್ದೀರಾ? ನೀವು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಬೇಕು ಅಲ್ಲಿ ಕುತ್ಕೊಂಡು. ಕರೆಕ್ಟ್ ಅಲ್ವಾ? ಅಲ್ಲ, ಅದನ್ನೇ ಹೇಳ್ತಾ ಇರೋ ಸರ್. ನೀವು ನಮ್ಮ ದೇಶದಲ್ಲಿ ಇದ್ವಿ. ಈಗ ಪಕ್ಕದ ರಾಷ್ಟ್ರದ ಏನಾಯ್ತು? ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೇಪಾಳದಲ್ಲಿ ಏನಾಯ್ತು? ಆಗಲ್ಲ. ಓಕೆ, ನೇಪಾಳ ಶ್ರೀಲಂಕಾ ತರ ಇಂಡಿಯಾ ಆಗಲ್ಲ. ಓಕೆ, ಇದು ನಿಮ್ಮ ಅಭಿಪ್ರಾಯವನ್ನ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಅವರೇ. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ ಮೈಸೂರಿಂದ, ಮಹೇಶ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್. ಇವರು ಯಾರು ಎಕ್ಸಾಮ್ ಬರ್ದಿರೋರಲ್ಲ, ಅಲ್ಲಿರೋರಲ್ಲ, ಎಷ್ಟು ಜನ ಎಕ್ಸಾಮ್ ಬರ್ದು ಈ ತರ ಗುಂಡಾಗಿರಿ ಮಾಡಕ್ಕೆಲ್ಲ ಹೋಗಿಲ್ಲ ಸರ್. ಇವ್ರು ಏನೋ ಪಿತೂರಿ ಮಾಡ್ತಾ ಇದಾರೆ ಅನಿಸ್ತಾ ಇದೆ. ಅದನ್ನೇ ಹೇಳ್ತಾ ಇದ್ವಿ ಸರ್ ನಾವು. ಅದನ್ನ ಹೇಳ್ದಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಅದು ವಿರುದ್ಧವಾಗಿ ಹೇಳ್ತಾರೆ ಬಿಡಿ. ಪರ ವಿರೋಧ ಅನ್ನೋದಿರುತ್ತೆ. ಈ ತರ ಕಲ್ಲು ಎಸೆಯೋದು, ಪೊಲೀಸರಿಗೆ ಹೊಡೆಯೋದು, ಬೆಂಕಿ ಹಾಕೋದು, ಇವರು ಬಾಂಗ್ಲಾದಲ್ಲಿ ಆಗ್ತಲ್ಲ ಆ ತರ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ. ಇದ್ರ ಹಿಂದೆ ಯಾರೋ ದೊಡ್ಡ ಪಿತೂರಿ ಇರ್ಬೋದು. ಇವ್ರು ಅರಾಜಕತೆ ಸೃಷ್ಟಿಸಿ ಭಾರತ ಸರ್ಕಾರವನ್ನ ಬೀಳಿಸ್ಬೇಕು ಅನ್ನೋದು ಇವರ ಅಭಿಪ್ರಾಯ. ಇವ್ರು ಯಾರು ಎಕ್ಸಾಮ್ ಬರ್ದಿರ ಅನ್ಯಾಯ ಆಗಿರೋ ಮತ್ತೆ ಎಕ್ಸಾಮ್ ಬರ್ದಿದಾರಲ್ಲ ಅವರೆಲ್ಲ ಪಾಸ್ ಆಗಿದ್ದಾರೆ, ಎಕ್ಸಾಮ್ ಮುಗ್ದಿದೆ ಅಲ್ವಾ? ಇದೇನ್ ಫಸ್ಟ್ ಅಲ್ಲ, ಈ ತರ ಎಕ್ಸಾಮ್ ಅಲ್ಲಿ ಸುಮಾರು ಆಗುತ್ತೆ, ಎಕ್ಸಾಮ್ ಆಗುತ್ತೆ,
ಏನೇನೋ ಅಕ್ರಮಗಳಾಗ್ತಾ ಇರ್ತವೆ. ಇವ್ರು ಬೇಕು ಅಂತಾನೆ ಈ ತರ ಮಾಡೋದು, ಕೆಟ್ಟ ಹೆಸರು ತರೋದು, ಪ್ರತಿಭಟನೆ ಶಾಂತಿಯುತವಾಗಿರ್ಬೇಕಲ್ವಾ? ಓಕೆ, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯವನ್ನು ತಿಳಿಸೋಕ್ಕೆ ಮಹೇಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ. ಬೆಂಗಳೂರಿಂದ ಯತೀಶ್ ಅವರು ಕರೆ ಮಾಡಿದ್ದಾರೆ. ಯತೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಈ ರೀತಿ ಆಗ್ತಾ ಇದೆ, ವಿದ್ಯಾರ್ಥಿಗಳ ಪ್ರತಿಭಟನೆಗೂ ಸಿಜೆಪಿ ಪಾರ್ಟಿಯ ಈ ಗಲಭೆಗೂ ಸಂಬಂಧ ಏನು ಅಂತ? ಸರ್ ಇಲ್ಲ, ವಿದ್ಯಾರ್ಥಿಗಳು ಇಲ್ಲಿ ಯಾವ ಇದ್ದಂಗೆ ಕಾಣ್ತಾ ಇಲ್ಲ ಸರ್. ಎಲ್ಲ ಈ ಕಾಂಗ್ರೆಸ್ ಗೂಂಡಾಗಳು ತರ ಕಾಣ್ತಾ ಇದಾರೆ. ಇದು ಯಾಕೆ ಈ ತರ ಮಾಡ್ತಾ ಇದಾರೆ ಗೊತ್ತಿಲ್ಲ. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಕೆಟ್ಟದ್ದು ತರಕ್ ಮಾಡ್ತಾ ಇದಾರೆ. ಮೋದಿ ಸರ್ಕಾರ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಇದು ಯಾವುದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಈ ತರ ಮಾಡ್ತಾ ಇದಾರೆ, ಇದರಿಂದ ಯಾರು ಕೈವಾಡ ಇದೆ, ಇವ್ರಿಗೆಲ್ಲ ಮಟ್ಟ ಹಾಕ್ಲಿಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟ ಆಗತ್ತೆ ಭಾರತ ದೇಶಕ್ಕೆ. ಸೊ ಏನಾದ್ರೂ ಮಾಡ್ಬೇಕು ಸರ್. ಇದಕ್ಕೆ ಒಂದು ಕೋರ್ಟ್ ಮಧ್ಯೆ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಬರಬೇಕು. ಇವ್ರಿಗೆ ಏನಾರ ಒಂದು ಮಟ್ಟ ಆಗ್ಬೇಕು ಅಂದ್ರೆ ಇವರು ಆರ್ಮಿ ಕರ್ಸ್ಲೇಬೇಕಾಗತ್ತೆ ಸರ್. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗತ್ತೆ. ಏನು ಪೊಲೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಏನ್ ಸರ್ ಇದು ಅರ್ಥ? ಇದು ಇವರು ಇದು ಮಾಡ್ಬೇಕಂದ್ರೆ ಏನು, ಇವರು ಸ್ಟ್ರೈಕ್ ಮಾಡ್ಬೇಕು ಅಂದ್ರೆ ಜಂತರ್ ಮಂತರ್ ಜಾಗ ಕೊಟ್ಟಿದ್ದಾರೆ, ಮಾಡ್ಲಿ. ಓಕೆನಾ? ಈ ಪ್ರೊಟೆಸ್ಟ್ ಏನೇನಿದೆ ಅದ್ರ ಬಗ್ಗೆ ಮಾಡ್ಲಿ. ಅದ್ ಬಿಟ್ಟು ಇವರು ಈ ತರ ಗೂಂಡಾ ವರ್ತನೆಗಳು ಮಾಡ್ಕೊಂಡು ಮುಖಕ್ಕೆ ಬಟ್ಟೆಗಳು ಕಟ್ಕೊಂಡು ಬಾಟ್ಲುಗಳು ಹೊಡಿಯೋದು, ಕೋಲ್ ಕಿತ್ಕೊಂಡು ಹೊಡಿಯೋದು ಪೊಲೀಸ್ ಅವ್ರಿಗೇನೆ. ಕರೆಕ್ಟ್ ಯತೀಶ್ ಅವರೇ, ನಾವು ಕೂಡ ಅದನ್ನೇ ಹೇಳ್ತಾ ಇದೀವಿ. ಏನ್ ಮಾಡ್ಬೇಕು ಅದನ್ನ ಬಿಟ್ಟು ಬೇರೆ ಎಲ್ಲದನ್ನೂ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಬಳ್ಳಾರಿಯಿಂದ, ಅಮರೇಗೌಡ ಅವರು. ಸರ್ ನಮಸ್ಕಾರ. ಹೇಳಿ ಸರ್. ಹೇಳಿ 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 ಸರ್. ಇದು ಅರವಿಂದ್ ಕೇಜ್ರಿವಾಲ್ ಬೇಸಿಂದ ಒಂದ್ಸರಿ ಅವಾಗ ಇವರು ಅಣ್ಣಾ ಹಜಾರೆ ಬೇಸ್ ತಗೊಂಡು ಒಂದು ಇಂಡಿಯಾನೇ ಇದು ಮಾಡ್ಬೇಕಂತ ಬಹಳ ಪ್ರಯತ್ನ ಪಟ್ಟು ಸರ್. ಇದು ಅದೇ ತರ ಬೇಸಲ್ಲಿ ನಡೀತಾ ಇದೆ ಹೆಂಗೆ ಅಂತ ಅನ್ಸುತ್ತೆ ಸರ್. ಬಿಜೆಪಿ ತಗೊಂಡು ಈ ಕಾಂಗ್ರೆಸ್ನವರು ಸೊ ಅದ್ರ ಮುಖಾಂತರ ಗಲಭೆ ಬಿಸಿ ಮೋದಿ ಹೆಸರು ಕೆಡ್ಸೋಕೋ ಇಲ್ಲ ಇಂಡಿಯಾದ ಹೆಸರು ಕೆಡ್ಸೋಕೋ ಪ್ರಯತ್ನ ಮಾಡ್ತಿದ್ರು ಸರ್. ನಮ್ಮ ಯುವಕರನ್ನ ಅಡ್ಡದಾರಿಗೆ ಹೇಳ್ತಿದ್ರು ಸರ್. ಬಹಳ ಬಹಳ ಅಕ್ಷಮ್ಯ ಅಪರಾಧ ಸರ್. ಇದ್ರ ಬಗ್ಗೆ ಕಾನೂನುಗಳು ಚೇಂಜ್ ಆಗ್ಬೇಕು ಸರ್ ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ. ನಿಮ್ಗೆ ಈ ಹೋರಾಟ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಈ ರೀತಿಯಾದಂತ ಹೋರಾಟ ನೋಡಿದ್ರೆ ಸರ್ ಇದು ಆಕ್ಚುಲಿ ನಾವು ಆಸ್ತಿಗೆ ಮನೆತನಕ್ಕೆ ರೌಡಿಗಳು ಮಾಡ್ತೀವಲ್ಲ ಸರ್, ಆ ತರ ಇದೆ ಸರ್. ಇದು ನೋಡ್ತಾ ಇದ್ರೆ ಈ ಆಸ್ತಿಗಳು ಹೊಡೆದಾಟ, ನಾವು ರೌಡಿಗಳು ಯಾರನ್ನ ಬಂದು ನಮ್ಗೆ ಏನಾದ್ರು ಚಾಕ್ ಹಾಕಕ್ ಹೋದ್ರೆ ಯಾವ ತರ ಮಾಡ್ತೀವಿ ಸರ್ ರಿಯಾಕ್ಷನ್. ಆ ತರ ಇದೆ ಸರ್. ಪೊಲೀಸ್ ಜೀಪ್ಗಳು ತಳ್ಳೋದು, ಅದು ಏನ್ ಸರ್ ಪೊಲೀಸರನ್ನೇ ಹೊಡಿಯೋದು, ಇದೇನ್ ಕಾನೂನು ಕೈ ತಗೊಂಡ್ರೆ ಇದೆಂತ ದೇಶದ ಪ್ರಜಾಪ್ರಭುತ್ವ ಸರ್ ಇದು. ಇದ್ರ ಬಗ್ಗೆ ನಿಜವಾಗ್ ಸರ್ ಒಂದು ಕಠಿಣ ಕಾನೂನು ಕ್ರಮ ತಗೊಳ್ಳೇಬೇಕು ಸರ್ ಅದು ಆಕ್ಚುಲಿ. ಯಾಕಂದ್ರೆ ನೋಡ್ರಿ, ಇವತ್ತು ಡೆಲ್ಲಿ ಮಾಡ್ತಿದ್ದಾರೆ, ನಾಳೆ ಬೆಂಗಳೂರು ಮಾಡ್ತಾರೆ, ನಾಳೆ ಯಾವ್ದೋ ಇವತ್ತು ಬಿಜೆಪಿನೋ ಕಾಂಗ್ರೆಸ್ ಎಲ್ಲರ ಹಣೆ ಬರುತ್ತೆ ಸರ್. ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇಲ್ಲ ಸರ್ ನಾನು. ಯುವಕರು ಅನ್ನ ಸರ್ ನೋಡಿ, ಎಕ್ಸಾಂಪಲ್ ನಮ್ಗೆ ಒಂದೊಂದು ಮಗು ಹಿಡ್ಕೊಂಡಿರ್ತೀವಿ ಸರ್. ನಮ್ಮ ಮಗುನ ಹೋಗ್ತಾ ಇರ್ತಾನೆ ಎಲ್ಲಿ ಕಾಲೇಜ್ಗೆ ಹೋಗಿ, ಯಾವ್ದು ಸೈಕಲ್ ಏನೋ ಅಡ್ಡ ಅದ ಅವ್ನು ಕೈ ಹೊಡೆದ್ರು ಸಾಯಿಸಿದ್ರು, ಯಾರು ಸರ್ ರೆಸ್ಪಾನ್ಸ್? ಈಗ ಏನಾದ್ರೂ ಒಂದು ನಿಜವಾಗ ಸರ್ ನಿಮ್ಮ ಇದು ಮೀಡಿಯಾದ ಮುಖಾಂತರ ಒಂದು ಕಠಿಣ ಕಾನೂನು ಕೈಗೊಳ್ಬೇಕು. ದುಬೈದಲ್ಲಿ ಆತರ ಯಾವ ಕಾನೂನುಗಳಿವೆ ಸರ್, ಆತರ ಕಾನೂನು ಬರ್ಬೇಕು ಅಲ್ವಾ? ನಿಜವಾಗ ಸರ್ ಅತಿ ಫ್ರೀಡಮ್ ಕೊಟ್ಟಿದ್ದೆ ತಪ್ಪು ಅನ್ಸುತ್ತೆ ಸರ್. ನಮ್ಮ ಒಂದ್ ರೀತಿ ಹೇಳಿದ್ರೆ ಇಂದಿರಾ ಗಾಂಧಿ ಫೀಲ್ಡ್ ಬೇಸ್ ಅನ್ಸುತ್ತೆ ಸರ್ ಈಗ ನೋಡ್ತಾ ಇದ್ರೆ. ಅವಾಗ ನೋಡಿ ಸರ್ ಏನು ಮುಲಾಜಿಲ್ಲ ಸರ್. ಯಾವ್ದು ಇಂತರ ಸ್ಟ್ರೈಕ್ಗಳಾಗ್ಲಿ ರಾಜಕೀಯ ಪ್ರೇರಿತ ಏನಾದ್ರು ಮಾಡಿದ್ರೆ ಅದನ್ನ ಮೊಟಕುಗೊಳಿಸ್ಬಿಡ್ತಿದ್ವಿ ಸರ್ ಅವಾಗ. ನೋಡಿ ಸರ್, ಈಗ ಇಷ್ಟು ಫ್ರೀ ಕೊಟ್ಟಿರೋ ಉದ್ದೇಶ ಏನ್ ಸರ್? ಎಲ್ಲಾರು ಚೆನ್ನಾಗಿರ್ಲಿ, ಆಲ್ ಆರ್ ಈಕ್ವಲ್. ಇವತ್ತು ಟೀಮರನ್ನು ಪ್ರಧಾನಮಂತ್ರಿ ಆಗಿದ್ದಾನೆ ಅಂತಂದ್ರೆ ಅದರ ಅರ್ಥ ಸರ್ ಎಲ್ಲರೂ ಆಲ್ ಆರ್ ಈಕ್ವಲ್ಸ್. ನಾವೆಲ್ಲರೂ ಇಂಡಿಯಾದಲ್ಲಿ ಒಂದೇ ಪ್ರಜಾಪ್ರಭುತ್ವದಲ್ಲಿ ನೆಲೆಸ್ತಾ ಇದೀವಿ ಎಲ್ಲರೂ. ಬಟ್ ಇದನ್ನ ಇವರು ಮಿಸ್ಯೂಸ್ ಮಾಡೋದಕ್ಕೆ ಫಾರಿನ್ ಫಂಡಿಂಗು ಅದು ಇದು ಏನೇನೋ ಹೇಳ್ತಿದ್ದಾರೆ ಸರ್. ಬಟ್ ಅದೆಲ್ಲ ಎಷ್ಟು ಸರ್ ಕ್ಷಣಿಕಾಲ ಸರ್. ಸೊ ನಾಳೆ 28ನೇ ತಾರೀಕು ಅಷ್ಟು ಲಕ್ಷ ಜನ ಸೇರ್ತೀನಿ, ಇಷ್ಟು ಲಕ್ಷ ಜನ ಸೇರ್ತೀನಿ ಅಂತಾನೆ ಏನ್ ಸರ್ ಇದೆಲ್ಲ ಅರ್ಥನೇ ಆಗ್ತಿಲ್ಲ. ಇದಕ್ಕೆ ಏನ್ ಅಂತೇನೇ ಇಲ್ವಾ ಸರ್? ಹೆಂಗೆ ಸರ್ ಅಲ್ವಾ? ಓಕೆ, ಥ್ಯಾಂಕ್ ಯು ಅಮರೇಗೌಡ್ರೆ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ನೋಡ್ರಿ, ನಾವು ಯಾವತ್ತಿದ್ರೂ ವಿದ್ಯಾರ್ಥಿಗಳ ಪರ, ಅದರಲ್ಲಿ ಎರಡು ಮಾತೇ ಇಲ್ಲ, ಎಕ್ಸ್ಟ್ರಾ ಮಾತೇ ಇಲ್ಲ. ಆದರೆ ಈ ಜಿರ್ಲೆಗಳ ಅಟ್ಟಹಾಸವನ್ನು ಹಾಗೆ ಬಿಟ್ಟರೆ ಆಗೋದಿಲ್ಲ. ಇದು ನಾಳೆಗೆ ದೇಶಕ್ಕೆ ಮಾರಕ ಕೂಡ ಆಗ್ಬೋದು. ಬನ್ನಿ, ಇವ್ರ ಅವತಾರಗಳನ್ನೆಲ್ಲ ತೋರಿಸ್ತೀನಿ ಇವಾಗ ನಿಮಗೆ. ದೃಶ್ಯ 1, ಸಿಜೆಪಿ ಪ್ರತಿಭಟನಾಕಾರರ ಅಸಭ್ಯ ಸನ್ನೆ. ಈ ವ್ಯಕ್ತಿ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿಗೆ ಬಹುಶಃ 18 ತುಂಬಿಲ್ಲ ಅಂತ ಕಾಣುತ್ತೆ. ಈ ಥರ ದೇಹದಲ್ಲಿ 1/4 kg ಮಾಂಸ ಇಲ್ಲ. ಈತನ ಅವತಾರ ನೋಡ್ರಿ, ಇಲ್ಲಿ ಹೆಂಗೆ ಆಡ್ತಾ ಇದ್ದಾನೆ ನೋಡ್ರಿ ಈ ವ್ಯಕ್ತಿ. ಕೈ ತೋರಿಸ್ಕೊಂಡು ಅಸಭ್ಯ ಸನ್ನೆ ಮಾಡಿಕೊಂಡು, ಇದೇನಿದು ಬಟ್ಟೆ ಬಿಚ್ಕೊಂಡು ಅಂಗಿ ತೆರೆಚ್ಕೊಂಡು, ಇದೇನಿದು? ಇದು ಸಮಾಜಕ್ಕೆ ಇವರು ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯ ನಮ್ಮ ಉದ್ದೇಶಗಳು ಹಾಗಿವೆ. ಇದ್ಯಾವುದು ಉದ್ದೇಶ ಇದು?
ಏನು ಕತೆ ಇದು? ಅಣ್ಣ ನೀನು ಫಸ್ಟ್ ಚೆನ್ನಾಗಿ ಊಟ ಮಾಡಿ ದಪ್ಪಾಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಪ್ಪ, ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಈ ಥರ ಮಾಡ್ತಾ ಇದ್ರೆ ಪೊಲೀಸ್ನವ್ರು ಏನಾದ್ರು ಕರ್ಕೊಂಡು ಹೋಗಿ ನಿನಗೆ ಚೆನ್ನಾಗಿ ಲಾಠಿ ರುಚಿ ತೋರಿಸಿದ್ರೆ ಭವಿಷ್ಯ ಹಾಳಾಗುತ್ತೆ. ಇವರೆಲ್ಲ ವಿದ್ಯಾರ್ಥಿಗಳಾ? ಇವ್ರು ವಿದ್ಯಾರ್ಥಿಗಳು, ಇವ್ರನ್ನ ನೋಡಿದ್ರೆ ನಿಮಗೆ ವಿದ್ಯಾರ್ಥಿಗಳು ಅಂತ ಅನ್ಸುತ್ತಾ? ಬುಕ್ ಹಿಡಿದು ಆ ತಾಯಿ ಶಾರದೆಯನ್ನು ಓದೋನು ಈ ರೀತಿ ಮಾಡ್ತಾರಾ? ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಬಟ್ಟೆ ಬಿಚ್ಕೊಂಡು ಈ ಥರ ಎಲ್ಲ ಯಾವುದ್ರಿ ಇದು? ಇದೇನಿದು? ನೋಡಿ, ಅಸಭ್ಯವಾಗಿ ಸನ್ನೆ ಮಾಡೋದು, ಅಸಭ್ಯ ನೋಡಿ. ಇದು CJP ಪ್ರತಿಭಟನಾಕಾರ ಅಂತ ಆಯ್ತಾ? ಅಸಭ್ಯವಾಗಿ ಸನ್ನೆ ಮಾಡುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ನಿಜಕ್ಕೂ ಸರಿ ಅನ್ಸುತ್ತಾ? ನೋಡಿ, ಇನ್ನ ದೃಶ್ಯ 2, ಪೊಲೀಸರ ವಿರುದ್ಧ ಅವಹೇಳನ. ನೋಡಿ, ಇಲ್ಲಿ ನಿಮಗೆ ಬೀಪ್ ಸೌಂಡ್ ಹಾಕು ಕೂಡ ತೋರಿಸಿದೀವಿ ಆಯ್ತಾ? ಪೊಲೀಸರ ವಿರುದ್ಧ ಅವಹೇಳನವಾಗಿ ಮಾತನಾಡುವಂಥದ್ದು, ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಆ ಥರ ಮಾತಾಡ್ತಾರೇನ್ರಿ? ಒಬ್ಬ ಕಷ್ಟಪಟ್ಟು ಓದಿ ಬಂದಿರೋ ಪೊಲೀಸ್ನವರಿಗೆ ಅವಾಚ್ಯ ಶಬ್ದಗಳಿಂದ ಯಾರಾದ್ರೂ ನಿಂದಿಸ್ತಾರ? ಪೊಲೀಸ್ ವಾಲೆ ಭಾಗ್ಯ सिटी में देख सकते हो आप लोग किस तरीके से क्या हो रहा है। पूरी पब्लिक जो है वो बहुत ज़्यादा गुस्से में हो रही है। सब भागे पुलिस वाले भागे। ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಬ್ಯಾರಿಗೇಡನ್ನು ಒಡೆಯುವಂಥದ್ದು, ರಾತ್ರೋರಾತ್ರಿ ಈ ಥರ ದಾಂಧಲೆ ಎಬ್ಬಿಸ್ತಾ ಇರೋದು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಇದು ವಿದ್ಯಾರ್ಥಿಗಳ ಲಕ್ಷಣನ? ನಮಗೆ ಎಕ್ಸಾಮ್ಸ್ಗೋಸ್ಕರ ನಮ್ಗೆ ಆಗಿರುವಂಥ ಅಕ್ರಮ ಇದನ್ನು ಪ್ರಶ್ನೆ ಮಾಡ್ತಾ ಇರೋ ರೀತಿನ ಇದು? ದೃಶ್ಯ 3, 3ನೇ ದೃಶ್ಯ, CJP ಪ್ರತಿಭಟನೆಯಲ್ಲಿ ಖಡ್ಗ ಪ್ರದರ್ಶನ. ಏನಿದು ಖಡ್ಗ? ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು. ಖಡ್ಗ ಪ್ರದರ್ಶನ ಮಾಡ್ತಾ ಇರೋದು. ಎಲ್ಲಿಂದ ಬಂತು ಆ ಖಡ್ಗ, ಕತ್ತಿ? ನೋಡಿ, ಅಲ್ಲಿ ಆ ವ್ಯಕ್ತಿ ಇಟ್ಕೊಂಡಿದಾರಲ್ಲ, ಆ ಗಡ್ಡಧಾರಿ ಆ ವ್ಯಕ್ತಿ ಇಟ್ಕೊಂಡಿರುವಂತ ಕೈಯಲ್ಲಿ ಖಡ್ಗ. ಇದೇನ್ ಹೇಳುತ್ತೆ? ಇದೇನ್ ಸಂದೇಶ ಕೊಡುತ್ತೆ? ನಮ್ಮಲ್ಲಿ ಒಂದು ಕಾನೂನಿದೆ, ಪಬ್ಲಿಕ್ ನಲ್ಲಿ ಯಾರಾದ್ರೂ ಮಚ್ಚು ಕತ್ತಿ ಲಾಂಗ್ ಅನ್ನ ಹಿಡಿದು ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು ಮಾಡಿದ್ರೆ ಪೊಲೀಸ್ನವ್ರು ತಗೊಂಡೋಗಿ ಒಳಗೆ ಹಾಕೊಂಡು ಕೇಸ್ ಹಾಕ್ತಾರೆ. ಅಂಥದ್ರಲ್ಲಿ ಇಷ್ಟೊಂದು ಜನ ಇದ್ದಾರೆ. ಆಲ್ರೆಡಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಈ ವ್ಯಕ್ತಿ ಖಡ್ಗ ಹಿಡಿದುಕೊಂಡು ಬರುವ ವ್ಯಕ್ತಿ, ಕೈಯಲ್ಲಿ ಖಡ್ಗ ಹಿಡಿದಿರುವಂತ ವ್ಯಕ್ತಿ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯನಾ? CJP ಪ್ರತಿಭಟನೆಯಲ್ಲಿ ಖಡ್ಗ ಪ್ರದರ್ಶನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಗಮನಿಸ್ತಾ ಇದ್ದೀರಾ? ಖಡ್ಗ ಪ್ರದರ್ಶನ. ಇವರೆಲ್ಲ ವಿದ್ಯಾರ್ಥಿಗಳು. ಇನ್ನು ಬನ್ನಿ ದೃಶ್ಯ 4 ಕಡೆ ನಾವು ಹೋಗೋಣ. ದೃಶ್ಯ 4 ಏನು? RF ಸಿಬ್ಬಂದಿ ಮೇಲೆ ದಾಳಿ. ತೋರಿಸ್ತೀನಿ, ಮಾರ್ಕ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದೀವಿ. ನೋಡಿ ಪಾಪ ಅವ್ರನ್ನ ಕೆಳಗಡೆ ನೆಲ ಕಚ್ಚಿದ್ದಾರೆ ರೀ ಅವರು. ಈ ಅಧಿಕಾರಿ ಮೇಲೆ, ಈ ವ್ಯಕ್ತಿಯ ಮೇಲೆ, ನಮಗೋಸ್ಕರ ಇರುವಂತ ರಕ್ಷಕರ ಮೇಲೆ ಈ ರೀತಿಯಾಗಿ ದಾಳಿ ಮಾಡೋದು ಸರಿನಾ? ನೋಡಿ, ಕೈನಲ್ಲಿ ಆ ವ್ಯಕ್ತಿಗೆ ಹೊಡೆದ ಆ ವ್ಯಕ್ತಿ ಸೀದಾ ಕೆಳಗಡೆ ನೆಲಕ್ಕೆ ಬೀಳುವಂತ ದೃಶ್ಯ. ನೋಡಿದ್ರಾ? ಕೆಳಗಡೆ ಬಿದ್ರು. ಗಮನಿಸ್ತಾ ಇರಲ್ವಾ? ಈ ರೀತಿ ಇದು RF ಸಿಬ್ಬಂದಿ ಮೇಲೆ ದಾಳಿ ಮಾಡ್ತಾ ಇರುವಂತ ದೃಶ್ಯ. ನೀಟ್ ನೆಪದಲ್ಲಿ ಹಿಂಸಾಚಾರ. ದೃಶ್ಯ ಸಂಖ್ಯೆ 4. ಇದು ಒಂದೊಂದೇ ದೃಶ್ಯಗಳಿವೆ. ಒಂದೊಂದೇ ದೃಶ್ಯಗಳನ್ನ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಪ್ರತಿಯೊಂದರಲ್ಲೂ ಪ್ರತಿಯೊಂದು ರೀತಿಯ ಸತ್ಯ ಸಾಕ್ಷ್ಯ. ದೃಶ್ಯ ನಂಬರ್ 5, ಲಾಠಿ ಬೀಸುತ್ತ ಪೊಲೀಸರ ಮೇಲೆ ದಾಳಿ. ಪೊಲೀಸರ ಲಾಠಿಯನ್ನು ಕಿತ್ಕೊಂಡು ಪೊಲೀಸರ ಮೇಲೆ ನೋಡಿ, ಗಮನಿಸ್ತಾ ಇದ್ರೆ ಪೊಲೀಸ್ನವರೆಲ್ಲ ಓಡೋಡ್ ಹೋಗ್ತಾ ಇದಾರೆ ರೀ. ಹೋಗ್ತಾ ಇದಾರೆ ಪೊಲೀಸ್ನವರು. CJP ಜನರನ್ನ ರಕ್ಷಿಸುವಂತಹ ರಕ್ಷಕರು CJP ಪಾರ್ಟಿಯ ಈ ವಿದ್ಯಾರ್ಥಿಗಳು ಅಂತ ನಾವು ಹೇಳ್ಕೊತಿರೋರಿಗೆ ಇವರು ಎಸ್ಕೇಪ್, ಅವರಿಂದ ಇವರು ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇವರಿಗೆ ಅವರು ಬೆಲೆ ಕೊಟ್ಟು ಹೋಗ್ಬೇಕು, ಆದ್ರೆ ಪೊಲೀಸ್ನವರು ಇವರಿಗೆ ಹೆದರಿ ಓಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ದೇಶದಲ್ಲಿ ಏನನ್ನ ಸೃಷ್ಟಿ ಮಾಡ್ಲಿಕ್ಕೆ, ಇದು ನೇಪಾಳ, ಬಾಂಗ್ಲಾ, ಶ್ರೀಲಂಕಾದಲ್ಲಿ ಆದಂತ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಮಾಡ್ತಾ ಇರುವಂತ ಕತೆ ಅನ್ನೋದು, ಈ ಕುಮ್ಮಕ್ಕು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರೋದು ಕಾಣ್ತಾ ಇದೆ. ಜನ ಹಾಗೆ ಮಾತನಾಡ್ಕೊಳ್ತಾ ಇದ್ದಾರೆ, ಇದನ್ನ ನೋಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾವ ರೀತಿ ವರ್ತನೆ ತೋರಿಸ್ತಾ ಇದ್ದಾರೆ ಅಂತ. ನಾನು ಮೊನ್ನೆಲ್ಲ ಗಮನಿಸ್ತಾ ಇದ್ದೆ, ಒಂದಷ್ಟು ಜನ ಸ್ಟೇಟಸ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಅಯ್ಯೋ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ, ವಿದ್ಯಾರ್ಥಿಗಳಿಗಾದ ಅನ್ಯಾಯ,
ಮೊದಲು ಇದು ಆಯ್ತು. ಮೊದಲು ಯಾವಾಗ ಈ ರೀತಿ ಮನವೊಲಿಸ್ಲಿಕ್ಕೆ ಬಂದವರ ಮೇಲೆ ಈ ರೀತಿ ತೋರಿಸಿದ್ರು, ಮನವೊಲಿಸಲಿಕ್ಕೆ ಬಂದ ಪೊಲೀಸ್ನವರ ಮೇಲೆ ಹಲ್ಲೆ ಮಾಡಿದ್ರು, ಆಗ ಇವರೆಲ್ಲ ಉಲ್ಟಾ ತಿರುಗಿ ಆ ರೀತಿ ಆಗಿದ್ದು ಕತೆ. ದೃಶ್ಯ ನಂಬರ್ 6ನೇ ದೃಶ್ಯ ಕಡೆ ನಾವು ಹೋಗೋಣ. ದೃಶ್ಯ 6 ಏನಪ್ಪಾ ಅಂದ್ರೆ ಬ್ಯಾರಿಗೇಡ್ ಧ್ವಂಸ, ದಾಂಧಲೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳ ಲಕ್ಷಣದ ಮೇಷ್ಟ್ರು ಸ್ಕೂಲಲ್ಲಿ ಇದನ್ನೇ ಹೇಳ್ಕೊಟ್ಟಿದ್ದ, ಕಾಲೇಜುಗಳಲ್ಲಿ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದೆಯೇ? ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ದಾಂಧಲೆ ಮಾಡಿ ಎಲ್ಲವನ್ನು ಉಡೀಸ್ ಮಾಡಿ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿ, ಈ ರೀತಿ ಏನಾದರೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಠ ಪ್ರವಚನಗಳೇನಾದರೂ ಇದೆಯೇ? ಇದಕ್ಕೇನಾದರೂ ಉತ್ತರ ಕೊಡ್ತಾರಾ ಈ ಯುವಕರು? ಅವ್ರ ಮೇಲೆ ಹಲ್ಲೆ ಮಾಡಿ ಇವ್ರನ್ನ ಹೊಡೆದಾಕಿ ದಾಂಧಲೆ ಸೃಷ್ಟಿಸಿ ಧ್ವಂಸ ಮಾಡಿ ರಾಜಕೀಯವಾಗಿ ಅದನ್ನ ಟರ್ನ್ ಮಾಡಿ ಮತ್ತೊಂದು ಮಗದೊಬ್ಬರ ನಡುವೆ ತಂದಿಟ್ಟು ತಮಾಷೆ ನೋಡಿ ಇದೆಲ್ಲ ಮಾಡುವಂಥದ್ದನ್ನ ಪಾಠ ಪ್ರವಚನಗಳಲ್ಲಿ ಹೇಳ್ಕೊಟ್ಟಿದ್ದಾರ ಸ್ವಾಮಿ? ಇಲ್ಲ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲ್ಲ, ಇದು ನಮ್ಮ ನೀತಿ ಪಾಠದಲ್ಲಿ ಇಲ್ಲ, ಇದ್ಯಾವುದೂ ಇಲ್ಲ. ನೋಡಿ ಬ್ಯಾರಿಗೇಡ್ ಧ್ವಂಸ, ದಾಂಧಲೆ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಎಲ್ಲ ಕೆಳಗಡೆ ಉರುಳಿಸಿ, ಅವ್ರನ್ನೆಲ್ಲ ಕೆಳಗಡೆ ಉರುಳಿಸಿ, ಪೊಲೀಸ್ನವರಲ್ಲಿ ಇದ್ದಂಥ ಕಾವಲುಗಾರರನ್ನ ಕೆಳಗಡೆ ಉರುಳಿಸಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ. 6 ದೃಶ್ಯಗಳನ್ನ ನೋಡಿದ್ವಿ. ಬನ್ನಿ ಮತ್ತೊಂದು ದೃಶ್ಯ, ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. 7ನೇ ದೃಶ್ಯ ಏನು? ಶಾಂತವಾಗಿರಿ ಅಂತ RAF ಮನವಿ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಶಾಂತವಾಗಿರಿ, ಎಲ್ಲದೂ ಒಳ್ಳೇದಾಗುತ್ತೆ, ಶಾಂತವಾಗಿರಿ ಅಂತ ಅವರು ಪರಿಪರಿಯಾಗಿ ಕೇಳ್ಕೊತಿರುವಂತ ದೃಶ್ಯ ಕಣ್ರಿ ಇದು. ಅಂಥವ್ರ ಮೇಲೆ ನೀವು ದಾಳಿ ಮಾಡ್ತೀರೇನ್ರಿ? ಅಂಥವ್ರನ್ನ ನೆಲ ಕಚ್ಚಿಸ್ತೀರೇನ್ರಿ? ದಯವಿಟ್ಟು ಸುಮ್ಮನಿರಿ, ಆಗೋದೆಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ ಎಲ್ರಿಗೂ ಹೇಳಿದಾರಲ್ಲ. ಈಗ ಮೋದಿ ಮೌನ ಮುರಿದಿದ್ದಾರಲ್ಲ, ಹೇಳಿದಾರಲ್ಲ, ನಾವು ಯಾವತ್ತು ಯುವಕರ ಶ್ರೇಯೋಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಅದನ್ನ ಕಾಯೋದು ಬಿಟ್ಟು ನೋಡಿ ನೀವು ಯಾವ ರೀತಿ ಹಲ್ಲೆ ಮಾಡಿ ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ಶಾಂತವಾಗಿರಿ, ಶಾಂತಿಯಿಂದ ಇರಿ. ಮಹಾತ್ಮ ಗಾಂಧಿಯ ತತ್ವ ಏನು? ಶಾಂತಿ ತತ್ವ ಇಲ್ಲ, ಅದೂ ಆಗ್ತಾ ಇಲ್ಲ. ನೋಡಿ ಈ ರೀತಿ ನಾವು ಇದೆಲ್ಲ ಆದ್ಮೇಲೆನೆ ಕಣ್ರಿ, ಇದೆಲ್ಲ ಆದ ಮೇಲೇನೆ ಇದು ವಾಪಸ್ ಬೇರೆ ರೀತಿಯಲ್ಲೇ ಟರ್ನ್ ಆಗಿದ್ದು. ಇದೇ ರೀತಿ ಪೊಲೀಸ್ನವರು ರಕ್ಷಕರಾದವರು ಎದುರುಕೊಂಡು ಓಡಿದಾಗ ಅದು ಬೇರೆ ರೀತಿಯಾದ ಸಂದೇಶ ದೇಶದಲ್ಲಿ ಪಾಸ್ ಆಗುತ್ತೆ. ನಾಳೆ ದಿನ ನಿಮ್ಮನ್ನು ನೋಡಿ ಮಿಕ್ಕಿದಂಥ ಯುವಕರು, ಮಿಕ್ಕಿದಂಥವ್ರು ಎಲ್ಲರೂ ಕೂಡ ಪುಡಿ ರೌಡಿಗಳೆಲ್ಲ ಆಚೆ ಕಡೆ ಬರ್ತಾರೆ. ಪ್ರಶಾಂತ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಕಾಲರ್ ರೆಡಿ ಇದ್ದಾರೆ. ಪ್ರಶಾಂತ್ ಅವರೇ ನಮಸ್ಕಾರ. ನೋಡಿ ಪ್ರಶಾಂತ್, ಎಲ್ಲರ ಸ್ಟೇಟಸ್ ಅಲ್ಲೂ ಎಲ್ಲರ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇದ್ದು ವಿದ್ಯಾರ್ಥಿಗಳ ಮೇಲೆ ಆಗ್ತಿರುವಂತ ದೌರ್ಜನ್ಯ ಅಂತ. ಅದಕ್ಕೂ ಮುಂಚಿತವಾಗಿದ್ದು ವಿದ್ಯಾರ್ಥಿಗಳಿಂದ ಅಂದ್ರೆ ಈ CJP ಪಾರ್ಟಿ ಕಡೆಯಿಂದ ಆದಂತ ದೌರ್ಜನ್ಯ, ಈ ರೀತಿ ಅಸಭ್ಯ ಸನ್ನೆಗಳು, ಮತ್ತೊಂದು ಮಗದೊಂದು, ಏನ್ ಹೇಳಕ್ ಬಯಸ್ತೀರಿ? ನಾವ್ ಅನ್ಕೊಂಡಂಗೆ ನೇಪಾಳ, ಶ್ರೀಲಂಕಾ ಆಗೋ ಚಾನ್ಸೇ ಇಲ್ಲ ಇಂಡಿಯಾದಲ್ಲಿ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ಆಡಳಿತದಲ್ಲಿ ದೇಶ ನಡೆಸ್ತಾರೆ. ಹೀಗಾಗಿ ಅವ್ರದ್ದು ಪ್ರತಿಭಟನೆ ಆಗ್ಲಿ ಏನೇ ಆಗ್ಲಿ ಶಾಂತಿಯುತ ಆಗಿರ್ಬೇಕು. ಇಲ್ಲ ಅಂದ್ರೆ ಅವ್ರ ರೀತಿ ಏನು ದೇಶನ ಹಾಳು ಮಾಡ್ಬೇಕು ಅಂತಿದಾರ, ಅದು ರಿವರ್ಸ್ ಆಗತ್ತೆ ಅಂತ ನನ್ನ ಉದ್ದೇಶ. ಅಂದ್ರೆ ರಿವರ್ಸ್ ಆಗುತ್ತೆ ಅಂತ? ಹೌದು. ಇವಾಗ ಅವರು ನಾವು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಮಾಡಿದಂತ ಪ್ರಧಾನಿನ ಇಲ್ಲ ಇನ್ನೊಂದು ವ್ಯವಸ್ಥೆನ ಹಾಳು ಮಾಡ್ಬೇಕು ಅಂದ್ರೆ ಅವ್ರು ಮಾಡಿದ್ರೆ ನೆಕ್ಸ್ಟ್ ಅವ್ರ ಹೇಗೆ ಇದ್ ಮಾಡ್ತಾರೆ? ಆಡಳಿತ ನಡೆಸಕ್ ಬರಲ್ಲ ಅವ್ರಿಗೆ, ಒಂದು ಜ್ಞಾನ ಇರಲ್ಲ, ಯಾರ್ದ ಪ್ರಚೋದನೆಗೆ ಆಡಳಿತ ಮಾಡಕ್ ಆಗಲ್ಲ ಅವ್ರಿಗೆ. ಓಕೆ, ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು, ಕೈಯಲ್ಲಿ ಖಡ್ಗ ಹಿಡಿದಿರೋದು, ಪೊಲೀಸ್ನವ್ರನ್ನ ಹೊಡೆಯೋದು, ಅಟ್ಟಿಸ್ಕೊಂಡು ಹೋಗೋದು. ಎಜುಕೇಟೆಡ್ ಮಾಡೋದಂತದಲ್ಲ ಇದು. ಹೇಳಿ, ಇದು ಯಾರು ಎಜುಕೇಟೆಡ್ ಅಂತ ವ್ಯಕ್ತಿಗಳು ಮಾಡೋಂತ ಕೆಲಸಗಳೆಲ್ಲ ಇದು. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ತಿಮ್ಮಪ್ಪ ನಾಯಕ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ತಿಮ್ಮಪ್ಪ ನಾಯಕ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಾ ತಿಮ್ಮಪ್ಪ ನಾಯಕ್ ಅವರೇ? ಈ ಎಲ್ಲಾ ಘಟನೆಗಳನ್ನ, ಈ ಸತ್ಯಸಾಕ್ಷಿ ಮೊದಲ ವಿಡಿಯೋಗಳನ್ನ ನಾವು ಮೊದಲಿಗೆ ಏನಾಯ್ತು ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ ಸರ್. ನೀಟ್ ಇವ್ರದ್ದು ಆರಂಭ ಆಗಿರೋದು ನೀಟ್ನಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಪೇಪರ್ ಲೀಕ್ ಆಯ್ತು ಅನ್ನೋ ಒಂದು ವಿಚಾರಕ್ಕೆ ಇವ್ರು ಬಂದಿರೋದು. ಅದನ್ನ ಮರೆತು ಬಿಟ್ಟು ದೇಶ ವಿರೋಧಿ ಹೇಳಿಕೆನ ಕೊಡ್ತಾ ಇರೋದು, ಅಲ್ಲಿ ಏನು ಹಿಂದೂಗಳ ವಿರುದ್ಧ ಮಾತಾಡೋದು, ಅದೆಲ್ಲ ಅವಶ್ಯಕತೆ ಇತ್ತ ಇವರಿಗೆ? ಒಂದು ಮಾಧ್ಯಮದ ಮಹಿಳೆ ಮೇಲೆ ಹೊಡೆದ್ರು ಮೊನ್ನೆ ನೋಡ್ತಾ ಇದರಲ್ಲಿ ಟಿವಿಯಲ್ಲಿ ನೋಡಿದೀನಿ ನಾನು, ಹಿಂದಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಇವರು?
ಆ ಥರ ಎಲ್ಲ ಅಮಾಯಕ ಪೊಲೀಸರ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ, ಪೆಟ್ರೋಲ್ ಬಂಕಲ್ಲೆಲ್ಲ ಇವರು ತೋಡ್ಪೋಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇವ್ರಿಗೆ ಏನು ಇದಿಲ್ಲ, ಬರೀ ನೀಟ್ ಎಕ್ಸಾಮು ಅಂತ ಹೇಳ್ತಾರೆ ವಿನಃ ಅದ್ರ ಬಗ್ಗೆ ಏನು ನೀಟ್ ಎಕ್ಸಾಮ್ ಒಂದು ವಿಚಾರಣೆ ಮಾತಾಡಲ್ಲ ಅವರು. ಬರೀ ಅದು ಯಾವುದು ಅಲ್ಲಾ ಕಾ ನಾಮ್ ರಹೇಗಾ ಅದು ತಪ್ಪಲ್ವಾ? ಅಂದ್ರೆ ಶ್ರೀರಾಮ ಅಂದ್ರೆ ಇವ್ರಿಗೆ ಬಹಳ ವಿರೋಧ. ಇವ್ರದ್ದು ಉದ್ದೇಶನೇ ಏನೋ ಬೇರೆ ಏನಿದ್ದಂಗೆ ಕಾಣಿಸ್ತದೆ ಸರ್. ಅದೇ ಬಹಳ ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ. ಇವರು ವಿದ್ಯಾರ್ಥಿಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಮತ್ತೇನು ಇಲ್ಲ. ಎಸ್, ಓಕೆ, ಥ್ಯಾಂಕ್ ಯು ತಿಮ್ಮಪ್ಪ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿದ್ದಾರೆ, ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ, ಪ್ರದೀಪ್ ಅಂತ ಹೇಳಿ. ಪ್ರದೀಪ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಪ್ರದೀಪ್ ಅವರೇ, ಪ್ರತಿಯೊಂದು ದೃಶ್ಯಾವಳಿಗಳನ್ನ ದೃಶ್ಯ 1ರಿಂದ 7 ದೃಶ್ಯಾವಳಿಗೂ ತೋರಿಸಿದೀವಿ ನಿಮ್ಗೆ. ಖಂಡಿತ ಎಲ್ಲ ನೋಡ್ತಾ ಇದೀವಿ. ನಮ್ಮ ರಾಜ್ಯದ ಗೃಹ ಸಚಿವರಾದವರು RSS ಇಂದು ರಿಜಿಸ್ಟರ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಕೇಳ್ತಾರಲ್ಲ. ಈ CJP ಏನ್ ರಿಜಿಸ್ಟರ್ ಆಗಿದೆಯಾ? ಯಾವ್ದ್ರಿ ಇದು? ಕಾಕ್ರೋಚ್ ಪಾರ್ಟಿ ಅಂದ್ರೆ ಯಾವ್ದ್ರಿ ಇದು? ಯಾವ್ದು ಇದು ಕಾಕ್ರೋಚ್ ಪಾರ್ಟಿ? ಇವ್ರಿಗೆಲ್ಲ ಇನ್ನು ಭಾರತದಲ್ಲಿ ಇದ್ ಮಾಡೋದಕ್ಕೆ ಯಾರು ಕೊಟ್ಟಿರೋದು? ಇವ್ರಿಗೆ ಪರ್ಮಿಷನ್ ಯಾರು ಕೊಟ್ಟಿರೋದು ಇವ್ರಿಗೆ? ಫಸ್ಟ್ ಆಫ್ ಆಲ್ ಅವ್ನು ಯಾರೋ ಸನ್ನೆ ಮಾಡ್ಕೊಂಡು ಮಾತಾಡ್ತಾನಲ್ಲ, ಅವನೊಂಥರ ಚೋಟ ಬಚ್ಚ ನನ್ನ ಮಕ್ಕಳು ಅವರೆಲ್ಲ. ಓಕೆ, ಆಕ್ರೋಶ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಪ್ರದೀಪ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ವೀಕ್ಷಕರೇ, ನೀವು 7 ದೃಶ್ಯಾವಳಿಗಳವರೆಗೂ ನಿಮಗೆ ತೋರಿಸಿದ್ವಿ. ಅಷ್ಟೊತ್ತಿಗೆ ಪಬ್ಲಿಕ್ ಕಾಲರ್ಸ್ ಬಂದು ಅವ್ರನ್ನು ಕೂಡ ಮಾತನಾಡಿಸ್ತಾ ಇದೀವಿ. ಸೊ ಈಗ ಬನ್ನಿ 8ನೇ ದೃಶ್ಯವನ್ನ ನಿಮಗೆ ತೋರಿಸ್ತೀನಿ. ಪೆಟ್ರೋಲ್ ಪಂಪ್ಗೆ ಬೆಂಕಿ ಹಚ್ಚಲು ಯತ್ನ. ಇದು ಭೀಕರವಾದಂಥ ಯೋಚನೆ. ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡುವಂಥ ಯೋಚನೆ ಅಲ್ಲ. ಒಂದು ಸಣ್ಣ 1 ಲೀಟರ್ ಪೆಟ್ರೋಲ್ ಅದು ಬ್ಲಾಸ್ಟ್ ಆದ್ರೆ ಯಾವ ರೀತಿ ಪ್ರಮಾಣ ಇರುತ್ತೆ ಅಂತ ಗೊತ್ತು. ಅಂಥದ್ರಲ್ಲಿ ಇಡೀ ಪೆಟ್ರೋಲ್ ಪಂಪ್ಗೆ ಬೆಂಕಿ ಹಚ್ಚೋದಕ್ಕೆ ಇವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಸ್ವಾಮಿ ಇದು? ನೋಡಿ ದೃಶ್ಯ ನೋಡ್ತಾ ಇದ್ರೆ 8ನೇ ದೃಶ್ಯ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ. ಇಡೀ ಪೆಟ್ರೋಲ್ ಬಂಕ್ ಬಳಿ, ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊಂಡು ಫೋನಲ್ಲಿ ಮಾತಾಡೋದಕ್ಕೆ ಬಿಡೋದಿಲ್ಲ ನಮಗೆ. ಅಂಥದ್ರಲ್ಲಿ ಇವರು ಅಲ್ಲಿ ಹೋಗಿ ಇವರೆಲ್ಲ ವಿದ್ಯಾರ್ಥಿಗಳ ಪೆಟ್ರೋಲ್ ಪಂಪ್ಗೆ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದ್ರೆ ಇವರ ಮಾನಸಿಕ ಸ್ಥಿತಿ ಏನು, ಇವರ ಮನಸ್ಥಿತಿ ಏನು, ಇವರ ಆಲೋಚನೆಗಳೇನು, ಇವರು ಥಿಂಕ್ ಮಾಡುವ ರೀತಿ ಹೇಗಿದೆ? ದೇಶದ ಅಭಿವೃದ್ಧಿಗಾಗ, ದೇಶದ ಒಳಿತಿಗಾಗ, ಅಥವಾ ದೇಶದ ಹಿತಕ್ಕಾಗ ಅಲ್ಲ, ಪೆಟ್ರೋಲ್ ಪಂಪ್ಗೆ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ಇದು ದೃಶ್ಯ 8ರ ಕತೆ. ನೋಡ್ತಾ ಇದ್ದೀರಾ ಅಲ್ಲಿ ನೋಡಿ. ಬನ್ನಿ, 8 ದೃಶ್ಯಗಳಾಯ್ತು. ಈಗ ಮತ್ತೊಂದು ದೃಶ್ಯ, 9ನೇ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. 9ರ ದೃಶ್ಯ ನೋಡಿ. ಆಗ್ಲೇ ಹೇಳದ್ನಲ್ಲ, ಈ ಜಿರಳೆಗಳು ಗೊತ್ತಾ? ಅಡುಗೆ ಮನೆ ಒಳಗಡೆ ಒಂದು ಅನ್ನ ಇತ್ತು ಅಥವಾ ಏನಾದರೂ ಒಂದು ಅಡುಗೆ ಸಾಮಗ್ರಿ ಇತ್ತು ಅಂದ್ರೆ ಹೆಂಗೆ ಮುತ್ಕೊಳ್ತಲ್ಲ ಆ ರೀತಿ ಮುತ್ಕೊಂಡು ನೋಡಿ. ಅಲ್ಲಿ ಒಬ್ಬ ಪೊಲೀಸ್ನ ಯಾವ ರೀತಿ ಅವರು ಹಿಂಸೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಆ ವ್ಯಕ್ತಿ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದೆಲ್ಲವೂ ವಿದ್ಯಾರ್ಥಿಗಳ ರಕ್ಷಣನಾ? ಇವೆಲ್ಲವೂ ವಿದ್ಯಾರ್ಥಿಗಳ ಲಕ್ಷಣನಾ? ನಮ್ಮ ಎಜುಕೇಶನ್ ಸಿಸ್ಟಮ್ ಹೀಗಿದೆಯಾ? ಹೀಗೆಲ್ಲ ಮಾಡಿ ಅಂತ ಹೇಳ್ಕೊಡ್ತಾ ಇದೆಯಾ? ನಮ್ಮ ಸಂವಿಧಾನದಲ್ಲಿ ಹೀಗೆಲ್ಲ ಬರೆದಿದೆಯಾ? ನೋ, ನೆವರ್. ಈ ರೀತಿ ಯಾರು ಹೇಳ್ಕೊಟ್ಟಿಲ್ಲ ಸ್ವಾಮಿ, ಈ ರೀತಿ ಯಾರು ಹೇಳ್ಕೊಟ್ಟಿಲ್ಲ. ಬನ್ನಿ 10ನೇ ದೃಶ್ಯಾವಳಿಗಳು. ದೃಶ್ಯ 10, ಪೊಲೀಸ್ ವಾಹನಕ್ಕೆ ಕಲ್ಲು ತೂರಾಟ. ನೋಡ್ತಾ ಇದ್ದೀರಾ? ನೋಡಿದ್ರಾ? ಪೊಲೀಸ್ ವಾಹನಕ್ಕೆ ಏಕಾಏಕಿ ಬಂದ ಕಲ್ಲು ತಗೊಂಡು ಪೊಲೀಸ್ ವಾಹನಕ್ಕೆ ಈತ ಹೊಡೆದಿರುವಂಥ ದೃಶ್ಯ. ಕಲ್ಲಿನಲ್ಲಿ ನೋಡಿ ಮತ್ತೂ ಹೊಡಿತಾ ಇದ್ದಾರೆ. ಕಂಪ್ಲೀಟ್ ಅದರ ಗಾಜು, ಮುಂದಿನ ಗಾಜು, ಎಡಭಾಗದ ಗಾಜು ನಾಶ ಆಗ್ತಾ ಇದೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ಅದು, ಅದನ್ನ ನಾಶ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು 10ನೇ ದೃಶ್ಯ, 10ನೇ ದೃಶ್ಯದ ಪರಿಸ್ಥಿತಿ. ಇದನ್ನ ಹೇಳ್ಕೊಟ್ಟಿದ್ದು ಇವರೆಲ್ಲ ಇವರು ವಿದ್ಯಾರ್ಥಿಗಳ ದೆಹಲಿಯಲ್ಲಿ CJP ಕಾರ್ಯಕರ್ತರ ಗೂಂಡಾಗಿರಿ, ರೌಡಿಸಂ, ದಾಂಧಲೆ, ಪೊಲೀಸರ ಮೇಲೆ CJP ಕಾರ್ಯಕರ್ತರಿಂದ ಹಲ್ಲೆಗೊಳಗಾದ ದೆಹಲಿ ಪೊಲೀಸರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ದೆಹಲಿಯ RML ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೆಹಲಿಯಲ್ಲಿ CJP ಕಾರ್ಯಕರ್ತರ ಗೂಂಡಾಗಿರಿ, ಪೊಲೀಸರ ಮೇಲೆ CJP ಕಾರ್ಯಕರ್ತರಿಂದ ಹಲ್ಲೆ ಆಗಿರೋದಕ್ಕೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಹಲ್ಲೆ, 10 ದೃಶ್ಯಾವಳಿಗಳನ್ನ ಗಮನಿಸಿದ್ರಿ. ಹಲ್ಲೆಗೊಳಗಾದಂಥ ಪೊಲೀಸರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಅವರು ಬಂದಿರೋದು ದಾಂಧಲೆ ಸೃಷ್ಟಿಯಾಗೋದನ್ನ ತಡೆಯೋದಕ್ಕೆ, ಆಯ್ತಾ? ನೇಪಾಳದಲ್ಲಿ, ಬಾಂಗ್ಲಾದಲ್ಲಾದಂಥ ಘಟನೆಗಳನ್ನ ಮರುಕಳಿಸಬಾರ್ದು ಭಾರತದಲ್ಲಿ, ಅದನ್ನ ತಡೆಯೋದಕ್ಕೆ ಬಂದರು. ನಿಮ್ಮನ್ನೆಲ್ಲ ಮನವೊಲಿಸೋದಕ್ಕೆ ಬಂದರು. ಏಕಾಏಕಿ ಬಂದು ಯಾರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಅವರಿಗೂ ಬುದ್ಧಿ ಇದೆ. ಅವರು ಒಂದಷ್ಟು ಎಥಿಕ್ಸ್ಗಳನ್ನ ಇಟ್ಕೊಂಡೇ ಆ ಸ್ಥಾನಕ್ಕೆ ಬಂದಿರ್ತಾರೆ. RF ಸಿಬ್ಬಂದಿ ಮೇಲೆ ನೀವು ಹಲ್ಲೆ ಮಾಡ್ತೀರಿ, ಅವ್ರನ್ನ ನೆಲ ಕಚ್ಚಿಸ್ತೀರಿ, ಕೆಳಗಡೆ ಬೀಳಿಸ್ತೀರಿ, ಬ್ಯಾರಿಗೇಡ್ಗಳನ್ನ ಉರುಳಿಸ್ತೀರಿ, ಪೊಲೀಸ್ ವೆಹಿಕಲ್ಗಳನ್ನ ಕಲ್ಲಲ್ಲಿ ಹೊಡಿತೀರಿ.
ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.